ನಾನೇನು ಹೇಳ್ತೀನಿ ಅಂದರೆ, ನೀನು ಬದುಕಿರ್ಬೇಕಾದ್ರೆ ನಿನ್ನನ್ನು ತಂದೆ ಮುಂದೆ ನಿಲ್ಸೋಕ್ಕಾಗದೇ ಇರುವಂಥ ಯೇಸು ಸತ್ತಿದ ಮೇಲೆ ನಿಲ್ಲಿಸ್ತಾರೆ ಅನ್ನೋ ಗ್ಯಾರಂಟಿ ಏನು? ಇಲ್ಲೇ ಯೇಸು ಸ್ವಾಮಿ ನಿನ್ನನ್ನು ದೇವ್ರ ಮುಂದೆ ನಿಲ್ಲಿಸಿ ಆ ಪ್ರಸನ್ನತೆನ ಎಂಜಾಯ್ ಮಾಡೋದಕ್ಕೆ ಕೊಡಲಿಲ್ಲ ಅಂದಮೇಲೆ ನೀನು ಸತ್ತ ಮೇಲೆ ನಿನ್ನನ್ನು ತಂದೆ ಮುಂದೆ ನಿಲ್ಲಿಸ್ತಾರೆ ಅನ್ನೋ ಗ್ಯಾರಂಟಿ ನಿನಗೇನಿದೆ? ನೀವು ಸತ್ತ ಮೇಲೆ ನಂಬ್ತಾ ಇದ್ದೀರಾ. ನಾನೇನು ಹೇಳ್ತೀನಿ, ಇಲ್ಲಿ ನಿಲ್ಸೋಕ್ಕಾಗದೇ ಇರುವಂಥ ದೇವರು ಖಂಡಿತವಾಗ್ಲೂ ಅಲ್ಲೂ ನಿಲ್ಲಿಸಲ್ಲ. ಇಲ್ಲಿ ದೇವ್ರು ನಿನ್ನ ಮುಂದೆ ತಂದೆ ಮುಂದೆ ನಿಲ್ಲಿಸ್ತಾರಂದರೆ ಖಂಡಿತವಾಗ್ಲೂ ಪರಲೋಕದಲ್ಲೂ ತಂದೆ ಮುಂದೆ ನಿಲ್ಲಿಸೋದಕ್ಕೆ ಶಕ್ತನು. ಸೊ ಯು ಶುಡ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್ ನಾವ್. ಒಬ್ಬ ಮನುಷ್ಯ ಪ್ರಾರ್ಥನೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಪ್ರಾರ್ಥನೆ ಮಾಡೋದಕ್ಕಿಂತ ಪ್ರಾರ್ಥನೆ ಮಾಡಿದ ಮೇಲೆ ಅವನು ಏನು ಯೋಚನೆ ಮಾಡ್ತಾನೋ ದಟ್ ಈಸ್ ವೆರಿ ವೆರಿ ಪವರ್ಫುಲ್. ಓಕೆ, ಖುಷಿಯಾಗಿದ್ದೀರಾ? ಆಮೇನ್. ಇಲ್ಲ ಪಾಸ್ಟರ್ ಅಂದ್ರೂ ಈ ವಾಕ್ಯ ಕೇಳಿ ಖುಷಿ ಆಗ್ಬಿಡ್ತೀರಾ. ಪರಿಸ್ಥಿತಿಗಳು ಎಲ್ಲಿ ಖುಷಿಯಾಗಿಬಿಡುತ್ತೆ ಅಲ್ವಾ? ಸಂತೋಷವಾಗಿರೋಣ ಅಂದರೆ ನಮ್ಮ ಮನೇಲಿರೋರೇ ಬಿಡಲ್ಲ ಪಾಸ್ಟರ್. ಅನೇಕರ ಪ್ರಾಬ್ಲಮ್ ಏನಂದರೆ, ನಾನು ಸಂತೋಷವಾಗಿರೋಕ್ಕೆ ನಮ್ಮ ಮಕ್ಕಳು ಬಿಡಲ್ಲ, ನಮ್ಮ ಫ್ಯಾಮ್ಲಿ ಬಿಡಲ್ಲ, ನಮ್ಮ ಸ್ವಂತದವ್ರು ಬಿಡಲ್ಲ, ಕ್ಲೋಸ್ ಫ್ರೆಂಡ್ ಅಂದರೆ ಅವರು ಬಿಡಲ್ಲ. ಕೆಲಸದ ಮೇಲೆ ಹೋದರು ಪ್ರಾಬ್ಲಮ್ಮು. ಸಂತೋಷವಾಗಿರೋಣ ಅಂದರೆ ಚರ್ಚಿಗೆ ಬಂದರೆ ಚರ್ಚಲ್ಲೂ ಒಬ್ಬರು ಮುಖ ತಿರ್ಸ್ಕೊಂಡು ಹೋಗ್ತಾರೆ ಅಲ್ವಾ? ಎಷ್ಟು ಪ್ರಾಬ್ಲಮ್. ಸೊ ಸೈತಾನನಿಗೆ ನೀವು ಸಂತೋಷವಾಗಿರೋದು ಇಷ್ಟ ಇಲ್ಲ, ಆದರೆ ದೇವರಿಗೆ ನೀವು ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದೇ ಇಷ್ಟ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ಕ್ಷಮಿಸ್ತಾರೆ ಅನ್ನೋದು ಇವತ್ತು ಅನೇಕರಿಗೆ ಗೊತ್ತಿಲ್ಲ. ಇವತ್ತು ಎಲ್ಲರಲ್ಲೂ ಒಂದು ದೊಡ್ಡ ಯೋಚನೆ ಹೆಂಗಿದೆ ಅಂದರೆ, ಪೀಪಲ್ ಆರ್ ಇನ್ ಸಿನ್ ಬಾಂಡೇಜ್. ಬಾಂಡೇಜ್ ಅಂದರೆ ಒಂದು ಬಂಧನ, ಒಂದು ಪಾಪದ ಬಂಧನ. ನೋಡಿ, ಪಾಪದ ಬಂಧನದ ಬಗ್ಗೆ ಗೊತ್ತು. ಪಾಪದಲ್ಲಿ ಸಿಕ್ಕಾಕೊಂಡ್ರೆ ಅದರ ಅನಾಹುತಗಳು ಏನು ಗೊತ್ತು, ಸಿನ್ ಹೆಂಗೆ ಅಫೆಕ್ಟ್ ಮಾಡುತ್ತೆ ಅಂತ ಗೊತ್ತು, ಪಾಪದ ಪರಿಣಾಮಗಳು ಗೊತ್ತು. ನಮಗೆ ಪಾಪದ ಅರಿವು ತುಂಬ ಇದೆ, ಆದರೆ ದೇವ್ರ ಮುದ್ದೆ ನಿಲ್ಲೋದಕ್ಕೆ ಯೋಗ್ಯತೆ ಇದೆ. ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ, ದೇವರು ನನ್ನನ್ನು ಪ್ರೀತಿಸ್ತಾರೆ, ನಾವೆಲ್ಲ ಕ್ಷಮಿಸಲ್ಪಟ್ಟಿದ್ದೀವಿ ಅನ್ನೋ ಅರಿವು ಮಾತ್ರನೇ ಇವತ್ತು ಚರ್ಚ್ಗಿಲ್ಲ. ಆ ಪ್ರೀಚರ್ ಹತ್ರ ಒಬ್ಬರು ಮಾತಾಡ್ಬೇಕಾದ್ರೆ ಈ ರೀತಿ ಹೇಳಿದ್ರಂತೆ, ನಾನು ಚಿಕ್ಕ ವಯಸ್ಸಿಂದ ಸಂಡೇ ಸ್ಕೂಲ್ಗೆ ಹೋಗಿದ್ದೀನಿ, ಆಮೇಲೆ ಯೇಸು ಸ್ವಾಮಿ ಬಗ್ಗೆ ಕೇಳಿದ್ದೀನಿ, ಆಮೇಲೆ ಬೈಬಲ್ ಓದಿದ್ದೀನಿ, ಬೈಬಲ್ ಓದ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಆಮೇಲೆ ಪ್ರಸಂಗಗಳು ಕೇಳ್ತಾ ಇದ್ದೀನಿ, ಆ ಪಾಸ್ಟರ್ಸ್ ಕೇಳ್ತೀನಿ, ಈ ಪಾಸ್ಟರ್ಸ್ ಕೇಳ್ತೀನಿ, ಈ ಪ್ರೀಚರ್ಸ್ ಕೇಳ್ತೀನಿ, ಆ ಪ್ರೀಚರ್ಸ್ ಕೇಳ್ತೀನಿ, ಬಟ್ ಗಾಡ್ ಈಸ್ ನಾಟ್ ರಿಯಲ್ ಟು ಮೀ. ಅಂದರೆ ದೇವರು ನನ್ನ ಲೈಫಲ್ಲಿ ನಿಜ ಥರ ಆ ಫೀಲಿಂಗೇ ನನಗೆ ಬರ್ತಾಯಿಲ್ಲ. ಯಾವಾಗ ದೇವ್ರ ಮುಂದೆ ಹೋದ್ರೂ ನನಗೆ ಹೇಗೆ ಅನ್ನಿಸ್ತೈತೆ ಅಂದರೆ, ನಿಜವಾಗ್ಲೂ ದೇವ್ರು ನನ್ನೊಂದಿಗಿದ್ದಾರ, ನಿಜವಾಗ್ಲೂ ದೇವ್ರು ನನ್ನನ್ನು ಕ್ಷಮಿಸಿದಾರ, ನಿಜವಾಗ್ಲೂ ನಾನು ಕ್ಷಮಿಸಲ್ಪಟ್ಟಿದ್ದೀನ, ದೇವ್ರ ಮುಂದೆ ನನಗೆ ನಿಲ್ಲೋದಕ್ಕೆ ಯೋಗ್ಯತೆ ಇದೆಯಾ ಅನ್ನೋದೇ ಒಂದು ಪ್ರಶ್ನೆ ಪಾಸ್ಟರ್. ಯಾವಾಗಲೂ ದೇವ್ರು ನನಗೆ ರಿಯಲ್ ಅನ್ಸೋದೇ ಇಲ್ಲ. ಪ್ರಾರ್ಥನೆ ಮಾಡಿದ್ರು, ಆರಾಧನೆ ಮಾಡಿದ್ರು, ಬೈಬಲ್ ಓದಿದ್ರು, ಪ್ರಸಂಗಗಳು ಕೇಳಿದ್ರು, ಗಾಡ್ ಈಸ್ ನಾಟ್ ರಿಯಲ್ ಟು ಮೀ. ಈ ಥರ ಅನುಭವ ಎಷ್ಟು ಜನಕ್ಕಿದೆ? ಎಲ್ಲರಿಗೂ ಇರುತ್ತೆ. ಐ ಮೀನ್ ಸಮ್ಟೈಮ್ಸ್ ವಿ ಫೀಲ್ ಎಂಟಿ. ಪ್ರಾರ್ಥನೆ ಮಾಡಿದ್ರೆ ಎಲ್ಲೋ ಗೋಡೆ ಮುಂದೆ ನಿಂತ್ಕೊಂಡು ಮಾಡ್ದಂಗೆ ಇರುತ್ತೆ, ಹಾಡು ಆಡ್ತಾಯಿದ್ರೆ ಎಲ್ಲೋ ಗೋಡೆಯಲ್ಲಿ ಆಡ್ತಾ ಇರೋಂಗಿರುತ್ತೆ. ನಿಜವಾಗ್ಲೂ ದೇವ್ರನ್ನ ಗ್ರಹಿಸೋದಕ್ಕೋ ಅಥವಾ ನಿಜವಾಗ್ಲೂ ದೇವ್ರು ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ಫೀಲಿಂಗು ಇವತ್ತು ಅನೇಕರಿಗೆ ಇಲ್ಲ. ಬಟ್ ಸಿಂಪ್ಲಿ ಯೇಸುವೇ ಸೋತರಪ್ಪ, ಎಲ್ಲೋ ಒಂದು ಕಡೆ ಇರ್ಬೋದೇನೋ ಅಥವಾ ನನ್ನ ಪ್ರಾರ್ಥನೆ ಕೇಳ್ತಾರೇನೋ ಅನ್ನೋದಿದೆ ಹೊರತು ಪೀಪಲ್ ಡೋಂಟ್ ಫೀಲ್ ಇಟ್ ರಿಯಲ್. ನೋಡಿ, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಬೇಕಾದ್ರೆ ಗಾಡ್ ಕ್ರಿಯೇಟೆಡ್ ಮ್ಯಾನ್ ಆ್ಯಸ್ ಎ ಸ್ಪಿರಿಟ್ ಸೋಲ್ ಬಾಡಿ. ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಬೇಕಾದ್ರೆ ದೇವರು ಯಾವ ರೀತಿ ಸೃಷ್ಟಿ ಮಾಡೋದಂದರೆ ಪ್ರಾಣ, ಆತ್ಮ, ಶರೀರ. ಸೊ ಈ ಶರೀರ ಬಂದ್ಬಿಟ್ಟು ದೇವರನ್ನ ಆರಾಧನೆ ಮಾಡೋದಕ್ಕಿಲ್ಲ. ಈ ಶರೀರದ ಒಳಗಡೆ ಪ್ರಾಣ ಇದೆ, ಆತ್ಮ ಇದೆ. ಸ್ಪಿರಿಟ್ ಬಿಲಾಂಗ್ಸ್ ಟು ಗಾಡ್. ಓಕೆನಾ? ಈ ಸೋಲ್ ಅಂತಾರಲ್ಲ, ಮೈಂಡ್, ಈ ಮೈಂಡು ದೇವರು ರಿಯಲ್ ಅಂತ ಗ್ರಹಿಸಬೇಕು. ಆ ಮೈಂಡ್ಗೆ ರಿಲ್ಯಾಕ್ಸೇಷನ್ ಬೇಕು, ಆ
ಆ ಮೈಂಡ್ಗೆ ಜಾಯ್ ಬೇಕು, ಆ ಮೈಂಡ್ಗೆ ಒಂದು ತೃಪ್ತಿ ಬೇಕು. ನೋಡಿ, ಆ ಮೈಂಡ್ಗೆ ತೃಪ್ತಿ ಇಲ್ಲದೆ ಇರೋದ್ರಿಂದನೇ ಮನುಷ್ಯ ಏನು ಮಾಡ್ತಾನೆ ಗೊತ್ತಾ, ಸ್ವಲ್ಪ ಕುಡಿದು ನೋಡ್ತಾನೆ, ಸ್ವಲ್ಪ ಪಿಕ್ಚರ್ಗೆ ಹೋಗಿ ನೋಡ್ತಾನೆ, ಸ್ವಲ್ಪ ಸೇದ್ ನೋಡ್ತಾನೆ, ಸ್ವಲ್ಪ ದಮ್ ಹೊಡೆದು ನೋಡ್ತಾನೆ, ಕೆಲವೊಂದು ಸರಿ ಪ್ರೀತಿ ಮಾಡಿ ನೋಡ್ತಾರೆ, ಲವ್ ಮಾಡಿ ನೋಡ್ತಾರೆ, ಕೆಲವರು ಎಕ್ಸ್ಟ್ರೀಮ್ ಆಗಿ ಏನೇನೆಲ್ಲ ಜೀವನದಲ್ಲಿ ಮಾಡ್ಬೇಕು ಎಲ್ಲನೂ ಮಾಡ್ತಾರೆ. ಬಟ್ ಸ್ಟಿಲ್ ದೇ ಡೋಂಟ್ ಫೀಲ್ ಜಾಯ್ ಇನ್ ದೇರ್ ಲೈಫ್. ಅದಕ್ಕೇನೆ ನೋಡಿ, ಯವನಸ್ರಲ್ಲ ಯಾಕೆ ಮೇಲೆ 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 ಏನಾದರೂ ಒಂದು ಮಾಡ್ತಾ ಇರ್ತಾರೆ ಹೇಳಿ. ಓ ಚೆನ್ನಾಗಿ ಕುಡಿಬೇಕು, ಕುಡಿದು ನೋಡ್ತಾರೆ, ತಿರ್ಗಾ ಬಂದ ಸ್ವಲ್ಪ ಎಲ್ಲ ಇಳ್ದಿದ ಮೇಲೆ ನಥಿಂಗ್. ಸೇದ್ ನೋಡ್ತಾರೆ, ಕೆಲವರು ಇನ್ನೂ ಸ್ವಲ್ಪ ಮೈಂಡಿಗೆ ಸಂತೋಷ ಕೊಡಬೇಕು ಅಂತ ಡ್ರಗ್ ಅಡಿಕ್ಟ್ಸ್ ಆಗ್ತಾರೆ, ಗಾಂಜಾ ಕುಡಿತಾರೆ, ಡ್ರಗ್ಸ್ ತೊಗೊಳ್ತಾರೆ, ಏನೇನೋ ಮಾಡಿ ನೋಡ್ತಾರೆ. ಬಟ್ ಸ್ಟಿಲ್ ದೆರ್ ಈಸ್ ಸಮ್ ಎಂಪ್ಟಿನೆಸ್ ಇನ್ ದೇರ್ ಸ್ಪಿರಿಟ್ ಆ್ಯಂಡ್ ಮೈಂಡ್. ಒಳಗಡೆ ಎಲ್ಲೋ ಒಂದು ಕಡೆ ಖಾಲಿ 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 ಇದೆ. ಇದಕ್ಕೆಲ್ಲ ಒಂದೇ ಒಂದು ಆನ್ಸರ್ ಏನು ಗೊತ್ತಾ? ದ ಪ್ರೆಸೆನ್ಸ್ ಆಫ್ ಗಾಡ್. ನಿಜವಾದ ಸಂತೋಷ ಪ್ರಸನ್ನತೆಯಲ್ಲೂ ದೇವರಲ್ಲಿಯೂ ದೇವ್ರ ವಾಕ್ಯದಲ್ಲಿಯೂ ಇದೆ ಎಂದಾಗ ದೇ ವಿಲ್ ಸ್ಟಾಪ್ ಸ್ಮೋಕಿಂಗ್, ದೇ ವಿಲ್ ಸ್ಟಾಪ್ ಡ್ರಿಂಕಿಂಗ್, ದೇ ವಿಲ್ ಸ್ಟಾಪ್ ಆಲ್ಕೋಹಾಲ್. ಅಡಿಕ್ಷನ್ ಆಗಿರೋದು ಏನನ್ನಕ್ಕೆಲ್ಲ ಅಡಿಕ್ಷನ್ ಆಗಿದ್ದಾರೋ ಅದನ್ನೆಲ್ಲ ಬಿಟ್ಬಿಟ್ಟು ದೇವ್ರಿಗೆ ಹುಚ್ಚಾಗ್ಬಿಡ್ತಾರೆ. ಕೆಲವ್ರು ಹೇಳ್ತಾರೆ ನೋಡಿ, ದೇವ್ರು ಅಂದರೆ ನನಗೆ ಹುಚ್ಚು ಪಾಸ್ಟರ್, ದೇವ್ರು ಅಂದರೆ ನನಗೆ ಅಷ್ಟು ಪ್ರೀತಿ ಪಾಸ್ಟರ್. ಹೆಂಗೆ ಗೊತ್ತಾ, ಕಂಡ್ಕೊಂಡ್ಬಿಟ್ರು. ಕೆಲವರು ಚಿಕ್ಕ ವಯಸ್ಸಲ್ಲೇ ಯವನಸ್ಥರಲ್ಲೇ ದೇವ್ರನ್ನ ಕಂಡ್ಕೊಂಡ್ಬಿಡ್ತಾರೆ. ದೇ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಚಿಕ್ಕ ವಯಸ್ಸಲ್ಲೇ ದೇ ವಿಲ್ ಎಂಜಾಯ್. ಇನ್ನು ಕೆಲವರು ನೋಡಿ ವಯಸ್ಸಾಗೋವರೆಗೂ ಏನೇನೋ ಮಾಡಿರ್ತಾರೆ, ಕುಡಿಯೋದು ಸೇದೋದು ಅದೆಲ್ಲ, ಶರೀರ ಎಲ್ಲ ಕೆಟ್ಟೋಗಿ ಹಾಳಾಗಿ ಲಾಸ್ಟಿಗೆ ಅಪ್ಪ ಇದರಲ್ಲಿ ಸಂತೋಷ ನಾನು ಚಿಕ್ಕ ವಯಸ್ಸಲ್ಲೇ ಗೊತ್ತಿರಲಿಲ್ವೇ ಅಂದ್ಬಿಟ್ಟು ಎಂಡ್ ಆಫ್ ದ ಡೇ ಅವರು ದೇವ್ರನ್ನ ತಿಳ್ಕೊಳ್ತಾರೆ. ಆದರೆ ಕೆಲವರು ಚಿಕ್ಕ ವಯಸ್ಸಲ್ಲೇ ಏನು ಮಾಡ್ತಾರೆ ಗೊತ್ತಾ, ದೇವ್ರ ಬಗ್ಗೆ ತಿಳ್ಕೊಂಡು ಚಿಕ್ಕ ವಯಸ್ಸಲ್ಲೇ ಯವನಸ್ಥರಾಗಿ ಯೂತ್ ಆಗಿರ್ಬೇಕಾದ್ರೆ ದೇ ಗಿವ್ ದೇರ್ ಲೈಫ್ ಟು ಗಾಡ್. ಅಂಥವರೇ ದೇವ್ರಿಗಾಗಿ ಜೀವನನ ಅರ್ಪಣಿಸಿ ದೇವ್ರಿಗಾಗಿ ಸೇವೆ ಮಾಡೋದಕ್ಕೆ ಬಂದ್ಬಿಡ್ತಾರೆ, ದೇವ್ರಿಗಾಗಿ ಆಡೋದಕ್ಕೆ ಬಂದ್ಬಿಡ್ತಾರೆ, ದೇವ್ರಿಗಾಗಿ ನಿಂತ್ಕೊಂಡ್ಬಿಡ್ತಾರೆ. ಗೊತ್ತಾ, ತುಂಬ ಹೊರಗಡೆ ಅನುಭವಗಳಿಲ್ಲ, ಆದರೆ ಒಂದರಲ್ಲಿ ಅವ್ರು ಸ್ಟಕ್ ಆಗಿಬಿಟ್ರು. ಏನು ಗೊತ್ತಾ, ಯಾವುದ್ರಲ್ಲಿ ಸ್ಟಕ್ ಆಗಿಬಿಟ್ರು ಗೊತ್ತಾ? ಪ್ರೆಸೆನ್ಸ್ ಆಫ್ ಗಾಡ್ ಅನ್ನೋ ಅಡಿಕ್ಷನಲ್ಲಿ. ಆಮೆನ್. ಸೊ ಈ ಪ್ರೆಸೆನ್ಸಲ್ಲಿ ಅಡಿಕ್ಷನ್ ಆಗಿಬಿಟ್ರೆ ಇದರಿಂದ ಮತ್ತೆ ಆಚೆ ಬರೋದಕ್ಕೆ ತುಂಬ ತುಂಬ ಕಷ್ಟ. ನೋಡಿ, ಚೆನ್ನಾಗಿ ಪ್ರಾರ್ಥನೆ ಮಾಡಿ, ಬೈಬಲ್ ಓದಿ, ವರ್ಷಿಪ್ ಮಾಡಿ, ಸ್ವಲ್ಪ ದೇವ್ರ ಪ್ರಸನ್ನತೆ ಅಂದರೆ ಏನು ಅಂತ ಗೊತ್ತಿರೋರಿಗೆ ಅದು ಇಲ್ಲದೆ ಇರೋಕ್ಕಾಗಲ್ಲ. ವಾಕ್ಯನ ಚೆನ್ನಾಗಿ ಕೇಳಿ ವಾಕ್ಯನ ಎಂಜಾಯ್ ಮಾಡಿಬಿಟ್ಟಿರ್ತಾರ, ಅಂಥವ್ರಿಗೆ ನೋಡಿ ವಾಕ್ಯ ಕೇಳದೆ ಇರೋಕ್ಕಾಗೋದಿಲ್ಲ. ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನಿಮ್ಮ ಪ್ರಸಂಗ ನಾನು ಬಾತ್ರೂಮಲ್ಲೂ ಹಾಕ್ಬಿಟ್ಟಿರ್ತೀನಿ, ಕಿಚನಲ್ಲೂ ಹಾಕ್ಬಿಟ್ಟಿರ್ತೀನಿ, ಮಲಗಬೇಕಾದ್ರೆ ಹಾಕ್ಬಿಟ್ಟಿರ್ತೀನಿ, ರಾತ್ರಿ ಎಲ್ಲ ಓಡ್ತಾ ಇರ್ತೈತೆ ಪಾಸ್ಟರ್, ಹಾಕ್ಬಿಟ್ಟು ಹಂಗೆ ಕೇಳ್ಕೊಂಡೇ ಮಲಗಿಬಿಡ್ತೀನಿ, ಬೆಳಿಗ್ಗೆ ಎದ್ದಿದ ತಕ್ಷಣ ಮತ್ತೆ ನಿಮ್ಮ ವಾಕ್ಯನೇ. ಯಾಕೆ? ಆ ವಾಕ್ಯದ ಮೇಲೆ ಹುಚ್ಚು. ಅಡಿಕ್ಟೆಡ್ ಟು ದ ವರ್ಡ್ ಆಫ್ ಗಾಡ್. ಆಮೆನ್. ಆ ಪ್ರಸನ್ನತೆ, ಆ ಪ್ರೆಸೆನ್ಸ್ ಒಬ್ಬ ಮನುಷ್ಯನ ಹಂಗೆ ಅವ್ರನ್ನ ಸೆಳ್ಕೊಂಬಿಟ್ಬಿಟ್ಟಿರ್ತೈತೆ, ಹಂಗೆ ಸೆಳೆದು ಬಿಟ್ಟಿರ್ತೈತೆ. ಸೊ ಇದ್ರ ಬಗ್ಗೆ ಒಬ್ಬ ಮನುಷ್ಯನಿಯನ್ನು ದೇವರ ಪ್ರೀತಿ ಸೆಳೆದು ಬಿಡುತ್ತೆ ಅಥವಾ ಎಳ್ಕೊಂಬಿಡುತ್ತೆ ಅಂತ ಯಾವಾಗ ಅವನು ಅದನ್ನು ರಿಯಲೈಸ್ ಮಾಡೋದು ಅಥವಾ ಅನುಭವಿಸೋದು ಅಂತ ಗೊತ್ತಾಗೋದು ಅಂದರೆ, ದೇವರ ಪ್ರೀತಿ ಯಾವಾಗ ಅವನ್ನ ಸೆಳೆಯುತ್ತೆ ಅಥವಾ ಹಿ ಕ್ಯಾನ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್, ಇದೆಲ್ಲ ಯಾವಾಗ ಗೊತ್ತಾಗುತ್ತೆ ಅಂದರೆ ಓನ್ಲಿ ವೆನ್ ಈ ಕಮ್ಸ್ ಟು ನೋ ದಟ್ ಹಿ ಈಸ್ ಫರ್ಗಿವನ್. ದೇವರು ಪಾಪಗಳನ್ನು ಕ್ಷಮಿಸಿದ್ದಾರೆ, ದೇವರು ನನ್ನನ್ನು ಪ್ರೀತಿಸ್ತಾರೆ, ದೇವರ ಮುಂದೆ ನಿಲ್ಲೋದಕ್ಕೆ ನನಗೂ ಯೋಗ್ಯತೆ ಇದೆ ಅನ್ನೋ ಒಂದು ಸಬ್ಜೆಕ್ಟ್ ಮಾತ್ರನೇ ದೇವರೊಂದಿಗೆ ನಿನ್ನನ್ನು ಐಕ್ಯತೆಯಲ್ಲಿ ಇಡೋದು. ಅದಕ್ಕೆ ನೀತಿವಂತನು, ರೈಚಸ್ನೆಸ್ ಅನ್ನೋ ಸಬ್ಜೆಕ್ಟು, ಸಂದೇಶ ಭಾಳ ಭಾಳ ಮುಖ್ಯ. ನಾನು ಆಗಾಗ ಯೂಟ್ಯೂಬಲ್ಲಿ ಆನ್ಲೈನಲ್ಲಿ ನಾನು ರೈಚಸ್ನೆಸ್ ಬಗ್ಗೆ ಯಾಕೆ ಮಾತಾಡ್ತೀನಿ ನೋಡು, ನಿನ್ನ ಪಾಪಕ್ಕಿಂತ ಪ್ರೆಸೆನ್ಸ್ ಆಫ್ ಗಾಡ್ ದೊಡ್ಡದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಪಾಪದ ಬಗ್ಗೆ ಹೇಳ್ಕೊಡೋದಕ್ಕೆ ನಮಗೆ ಪಾಪ ಏನೇನೆಲ್ಲ ಮಾಡುತ್ತೆ, ಪಾಪ ಮಾಡಿದ್ರೆ ಪಾಪದ ರಿಯಾಕ್ಷನ್ಸ್ ಏನು ಅನ್ನೋದೆಲ್ಲ ನೋಡಿ, ಅದೆಲ್ಲ ನಾವು ತಿಳ್ಕೊಬೇಕಾದಂಥ ಅವಶ್ಯಕತೆಯೇ ಇಲ್ಲ. ಎಲ್ಲರೂ ಅನುಭವಿಸ್ಬಿಟ್ಟಿರ್ತಾರೆ. ಪಾಪದ ಪರಿಣಾಮಗಳು ಏನು ಅನ್ನೋದು ನಾವು ತಿಳ್ಕೊಬೇಕಾ? ಈಗಾಗಲೇ ಅನುಭವಿಸ್ಬಿಟ್ಟಿದ್ದೀವಿ. ಆಮೇಲೆ ತಪ್ಪು ಮಾಡಿ ಪಾಪ ಮಾಡಿ ಬೇಕಾದಷ್ಟು ಜೀವನದಲ್ಲಿ ಏರಾಳವಾಗಿ ಬಾಧೆಗಳನ್ನು ಅನುಭವಿಸಿ ಆಯಿತು. ಇಲ್ಲ ಫಸ್ಟ್ ನನಗೆ ಅದ್ರ ಬಗ್ಗೆ ಏಟೇ ಗೊತ್ತಿಲ್ಲ ಅಂತ ಯಾರಾದರೂ ಹೇಳೋಕ್ಕಾಗುತ್ತಾ? ತುಂಬ ಜನ ಕೈ ಸುಟ್ಕೊಂಡಿದ್ದಾರೆ ಪಾಪದಲ್ಲಿ. ಸೊ ಅದರ ಅರಿವೆಲ್ಲ ತುಂಬ ಇದೆ.
ಆದರೆ ದೇವ್ರ ಬಗ್ಗೆ ದೇವರು ಏನನ್ನೆಲ್ಲ ಮಾಡಿದ್ದಾರೆ ನಮಗಾಗಿ. ನೋಡಿ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತದಕ್ಕೆ ಕಾರಣ ಏನಂದರೆ ನನ್ನನ್ನು ನಿಮ್ಮನ್ನು ದೇವರೊಂದಿಗೆ ಫೆಲೋಶಿಪ್ಪಲ್ಲಿ ಇಡೋದಕ್ಕಾಗಿ ಮಾತ್ರ. ಸೊ ದ ಪೀಪಲ್ ಹೂ ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ಅಬೌಟ್ ರೈಚಸ್ನೆಸ್, ನೀತಿ ಬಗ್ಗೆ ಅರ್ಥ ಮಾಡ್ಕೊಂಡಿರೋರು ಮಾತ್ರನೇ ದೇ ಕ್ಯಾನ್ ಅಪ್ರೋಚ್ ಗಾಡ್. ದೇ ಕ್ಯಾನ್ ಅಪ್ರೋಚ್ ಗಾಡ್ ಅಂದರೆ ದೇವ್ರ ಮುಂದೆ ಹೋಗಿ ದೇವರೇ ಅಂತ ಮಾತಾಡೋದಕ್ಕೆ ಅವ್ರ ಕೈಲಿ ಮಾತ್ರನೇ ಆಗೋದು. ಏಮೇ ನೋಡಿ, ಕೆಲವ್ರು ಹೆಂಗೆ ಗೊತ್ತಾ, ನಾನು ಯಾವ ತಪ್ಪು ಮಾಡಿಲ್ಲ, ನೀತಿವಂತನಾಗಿದ್ದೀನಿ ಅನ್ನೋದು ಒಂದು ಕಡೆ ಜಯ. ಹೇಳಿ, ಒಂದು ಕಡೆ ಜಯ. ನಾನು ಬಿದ್ದರೂ ದೇವ್ರು ನನಗೆ ಕ್ಷಮಿಸಿದ್ದಾರೆ, ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾರೆ ಅನ್ನೋದು ಡಬಲ್ ಜಯ. ಆಮೇಲೆ ಸೊ ಸೈತಾನನಿಗೆ ಚೆನ್ನಾಗಿ ಗೊತ್ತು, ನಿಮ್ಮ ಪಾಸ್ಟ್ ಮಿಸ್ಟೇಕನ್ನು, ನಿಮ್ಮ ಹಳೇ ಪಾಸ್ಟಲ್ಲಿ ನೀವೇನನ್ನೆಲ್ಲ ತಪ್ಪು ಮಾಡಿದ್ರೋ ಅದನ್ನೆಲ್ಲ ನಿಮಗೆ ಮತ್ತೆ ಮತ್ತೆ ಮೈಂಡಲ್ಲಿ ಹಾಕಿ 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 ನಿಮ್ಮನ್ನು ಹೇಗೆ ಡಮ್ಮಿ ಮಾಡಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಅದಕ್ಕೇ ಯಾವಾಗಲೂ ನಮ್ಮ ಮೈಂಡ್ ಒಂದು ರೀಪ್ಲೇ ಮಾಡ್ತಾ ಇರ್ತೈತೆ. ಏನು ರೀಪ್ಲೇ ಮಾಡ್ತಾ ಇರ್ತೈತೆ ಗೊತ್ತಾ? ನೀನೆಲ್ಲ ಯೋಗ್ಯತೆ ಇಲ್ಲ, ನೀನೆಲ್ಲ ದೇವ್ರನ್ನ ಯೇಸುವೆ ಅಂತ ಕರಿತೀಯ, ನಿನ್ನ ಪ್ರಾರ್ಥನೆ ಎಲ್ಲ ದೇವ್ರು ಕೇಳ್ಬಿಡ್ತಾರ, ನೀನು ಓಹೋ ನೀನು ಹಿಂಗೆ ಅಂದ್ಬಿಟ್ಟು ನಮ್ಮನ್ನು ನೋಯಿಸೋದಕ್ಕೂ ನಮ್ಮನ್ನು ಮತ್ತೆ ಕೆಳಗಡೆ ಕುಂಡ್ರಿಸೋದಕ್ಕೂ ಸೈತಾನನು ಆಗಾಗ ಟ್ರೈ ಮಾಡ್ತಾ ಇರ್ತಾನೆ. ಅದನ್ನೆಲ್ಲ ನಾವು ಜಯಿಸ್ಬೇಕು ಅಂದರೆ ರೈಚಸ್ನೆಸ್ ಅನ್ನೋ ಸಬ್ಜೆಕ್ಟ್ ಮಾತ್ರನೇ ನಮ್ಮನ್ನು ಮತ್ತೆ ನಿಲ್ಲಿಸೋದಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಸೊ ಮನುಷ್ಯನ ದೇವರೊಂದಿಗೆ ಸೇರಿಸೋ ಕೆಲಸದಲ್ಲೇ ದೇವರು ಪಾಸ್ಟರ್ ಫಿಲಿಪ್ ಬಾಬುನ ಕರ್ನಾಟಕದಲ್ಲಿ ಇಟ್ಟಿರೋದು. ಒಬ್ಬ ಮನುಷ್ಯನ ದೇವರೊಂದಿಗೆ ಸೇರಿಸ್ಬೇಕು, ದೇವರೊಂದಿಗೆ ಇಡಬೇಕು ಅನ್ನೋ ಒಂದೇ ಒಂದು ಉದ್ದೇಶನೇ ಇವತ್ತು ದೇವರು ನನಗೆ ಈ ಸೇವೆಯನ್ನು ಕೊಟ್ಟಿರೋದು. ಆಮೇಲೆ ಬೈಯೋಕ್ಕೂ ಉಗಿಯೋಕ್ಕೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ದೇವ್ರನ್ನ ಕಂಡುಕೊಳ್ಳೋದು, ದೇವರೊಂದಿಗೆ ಇರುವಂಥ ಐಕ್ಯತೆನೇ ಎಟರ್ನಲ್ ಜಾಯ್. ಎಟರ್ನಲ್ ಜಾಯ್ ಅಂದರೆ ಏನು ಗೊತ್ತಾ? ನಿರಂತರವಾದಂಥ ಉಲ್ಲಾಸ, ನಿರಂತರವಾದ ಆನಂದ. ಏನು ಗೊತ್ತಾ? ಇಟ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೇನ್. ಈ ವಾಕ್ಯನ ಕೇಳ್ತಾರೆ ಎಲ್ಲರೂ ಆ ಪ್ರಸನ್ನತೆನ ಅನುಭವಿಸಲಿ ಇವತ್ತು. ಆಮೇನ್. ಎಲ್ಲರೂ ಆ ಪ್ರಸನ್ನತೆನ ಅನುಭವಿಸಲಿ. ಈ ವಾಕ್ಯ ಇನ್ನೂ ದೇವರೊಂದಿಗೆ ಇರುವಂತೆ. ಸೊ ದೇವರಿಗೂ ಮನುಷ್ಯನಿಗೂ ಇರುವಂಥ ಅಡ್ಡಗೋಡೆನ ಹೊಂದಾಣಿಕೆ ಮಾಡಿದ್ದು ಯಾರು? ಎಲ್ಲರೂ ಹೇಳಿ, ಯೇಸು. ಈಗ ದೇವರ ಮುಂದೆ ನಿಂತು ಅಪ್ಪ ತಂದೆ ಅಂತ ಕರೆಯುವಂಥ ಅಧಿಕಾರನ ಕೊಡಿಸಿದ್ಯಾರು? ಯೇಸು. ಎಲ್ಲರೂ ಹೇಳಿ, ಯೇಸು. ಈಗ ದೇವ್ರ ಮುಂದೆ ನಿಂತು ದೇವ್ರ ಪ್ರಸನ್ನತೆಯನ್ನು ಅನುಭವಿಸೋ ಥರ ಮಾಡಿದ್ಯಾರು? ಯೇಸು. ಇದನ್ನು ಮಾಡೋದು ಯಾವಾಗ? ಅದೇ ಡೌಟ್ ಇವಾಗ ಎಲ್ಲರಿಗೂ. ಪಾಸ್ಟರ್, ಅದು ನಾನು ಸತ್ತ ಮೇಲೆ ಪರಲೋಕಕ್ಕೆ ಹೋದಾಗ ಯೇಸು ಸ್ವಾಮಿ ನನ್ನನ್ನು ದೇವ್ರ ಮುಂದೆ ನಿಲ್ಲಿಸ್ತಾರಲ್ವ? ನಾನೇನು ಹೇಳ್ತೀನಿ ಅಂದರೆ, ನೀನು ಬದುಕಿರ್ಬೇಕಾದ್ರೆ ನಿನ್ನನ್ನು ತಂದೆ ಮುಂದೆ ನಿಲ್ಸೋಕ್ಕಾಗದೇ ಇರುವಂಥ ಯೇಸು ಸತ್ತಿದ ಮೇಲೆ ನಿಲ್ಲಿಸ್ತಾರೆ ಅನ್ನೋ ಗ್ಯಾರಂಟಿ ಏನು? ಇಲ್ಲೇ ಯೇಸು ಸ್ವಾಮಿ ನಿನ್ನನ್ನು ದೇವ್ರ ಮುಂದೆ ನಿಲ್ಲಿಸಿ ಆ ಪ್ರಸನ್ನತೆನ ಎಂಜಾಯ್ ಮಾಡೋದಕ್ಕೆ ಕೊಡಲಿಲ್ಲ ಅಂದಮೇಲೆ ನೀನು ಸತ್ತ ಮೇಲೆ ನಿನ್ನನ್ನು ತಂದೆ ಮುಂದೆ ನಿಲ್ಲಿಸ್ತಾರೆ ಅನ್ನೋ ಗ್ಯಾರಂಟಿ ನಿನಗೇನಿದೆ? ನೀವು ಸತ್ತ ಮೇಲೆ ನಂಬ್ತಾ ಇದ್ದೀರಾ. ನಾನೇನು ಹೇಳ್ತೀನಿ, ಇಲ್ಲಿ ನಿಲ್ಸೋಕ್ಕಾಗದೇ ಇರುವಂಥ ದೇವರು ಖಂಡಿತವಾಗ್ಲೂ ಅಲ್ಲೂ ನಿಲ್ಲಿಸಲ್ಲ. ಇಲ್ಲಿ ದೇವ್ರು ನಿನ್ನ ಮುಂದೆ ತಂದೆ ಮುಂದೆ ನಿಲ್ಲಿಸ್ತಾರೆ ಅಂದರೆ ಖಂಡಿತವಾಗ್ಲೂ ಪರಲೋಕದಲ್ಲೂ ತಂದೆ ಮುಂದೆ ನಿಲ್ಲಿಸೋದಕ್ಕೆ ಶಕ್ತನು. ಸೊ ಯು ಶುಡ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್ ನಾವ್. ಆತನ ಪ್ರಸನ್ನತೆಯನ್ನು ಈಗ ನೀವು ಅನುಭವಿಸ್ಬೇಕು. ಆಮೆನ್. ಪ್ರೈಸ್ ದಿ ಲಾರ್ಡ್. ಸೊ ನಿಮ್ಮ ಮೈಂಡ್ ತುಂಬ ತುಂಬ ಇಂಪಾರ್ಟೆಂಟ್. ನೋಡಿ, ಮೈಂಡ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್. ಮೈಂಡ್ ಪ್ಲೇಸ್ ಎ ಬಿಗ್ ರೋಲ್ ಇನ್ ಕ್ರಿಸ್ಟಿಯಾನಿಟಿ. ಇವತ್ತು ಮೈಂಡ್ ಬಗ್ಗೆ ಸ್ವಲ್ಪ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮೈಂಡ್ ಅನ್ನೋದು ನೋಡಿ, ನಮ್ಮ ಬುದ್ಧಿ ಯೋಚನೆ ಇದೆಯಲ್ಲ, ಇಮ್ಯಾಜಿನೇಷನ್ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಭಾಳ ಮುಖ್ಯ. ನೋಡಿ, ಇಮ್ಯಾಜಿನೇಷನ್ ಅನ್ನೋ ಸಬ್ಜೆಕ್ಟು, ದ ಪವರ್ ಆಫ್ ಇಮ್ಯಾಜಿನೇಷನ್ ಅಂತ ನಾನು ಮಾತಾಡಿದ್ದೀನಿ ಯೂಟ್ಯೂಬಲ್ಲಿ. ಒಬ್ಬ ಮನುಷ್ಯನಿಗೆ ಯೋಚನೆ ಪರ್ಫೆಕ್ಟಾಗಿ ಇಟ್ಕೊಳ್ಳೋಕೆ ಗೊತ್ತಾದರೆ, ಕ್ರಿಸ್ಟಿಯಾನಿಟಿ ಅಲ್ಲದೆ ಇರೋರು ಸಹ ಇವತ್ತು ಆಶೀರ್ವಾದವಾಗಿ ಇರೋದಕ್ಕೆ ಕಾರಣ ಏನಂದರೆ ದ ಪವರ್ ಆಫ್ ಇಮ್ಯಾಜಿನೇಷನ್. ಸೊ ವಾಕ್ಯ ಇಲ್ಲ, ದೇವರೇ ಇಲ್ಲ ಅಂದ್ರೂ ಒಬ್ಬ ಮನುಷ್ಯ ಏನೇನು ಯೋಚನೆ ಮಾಡ್ತಾನೋ ಅದನ್ನು ಮುಟ್ಟುಬಿಡ್ತಾನೆ. ವಾಕ್ಯನೇ ಇಲ್ಲದೆ, ದೇವರೇ ಇಲ್ಲದೆ. ನಾನೇನು ಹೇಳ್ತೀನಿ ಅಂದರೆ, ವಾಕ್ಯನೇ ಇಲ್ಲದೆ, ದೇವರೇ ಇಲ್ಲದೆ ಇರೋರು ಅಷ್ಟು ಕಾರ್ಯಗಳನ್ನು ಮಾಡ್ತಾರೆ ಅಂದರೆ, ದೇವ್ರನ್ನ ಇಟ್ಕೊಂಡಿರೋರು, ವಾಕ್ಯನ ಇಟ್ಕೊಂಡಿರೋರು ಯೋಚನೆ ಮಾಡಿದ್ರೆ ಇನ್ನೂ ಎಷ್ಟು ದೊಡ್ಡ ಮಾಡ್ಬೋದು.
ಆಮೇಲೆ ಸೊ ದ ಪವರ್ ಆಫ್ ಇಮ್ಯಾಜಿನೇಷನ್, ಈ ಮೈಂಡ್ ಬಂದ್ಬಿಟ್ಟು ಬಿಲೀವರ್ಸ್ ಆಗಲಿ ನಾನ್ ಬಿಲೀವರ್ಸ್ ಆಗಲಿ, ರಕ್ಷಣೆ ಹೊಂದಿರೋರಾಗಲಿ ರಕ್ಷಣೆ ಹೊಂದದೇ ಇರೋರಿಗಾಗಲಿ ಇಟ್ ವರ್ಕ್ಸ್. ಯಾಕೋದಾ, ಮ್ಯಾನ್ಸ್ ಡಿಸೈನ್ ಈಸ್ ಲೈಕ್ ದಟ್. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಂಥ ವಿಧಗಳೇ ಹಾಗೆ. ಹೆಂಗೆ ಅಂದರೆ ಅವನ ಯೋಚನೆಯಂತೆಯೇ ಅವನಿದ್ದಾನೆ. ಈಗ ಒಬ್ಬ ಮನುಷ್ಯ ಏನು ಯೋಚನೆ ಮಾಡ್ತಾ ಇರ್ತಾನೋ ಅವನ ಲೈಫಲ್ಲಿ ಅದನ್ನು ಅಚೀವ್ ಮಾಡಿಬಿಡ್ತಾನೆ. ಕೆಲವ್ರು ನೋಡಿ, ಸಾಯಬೇಕು, ನಾನು ಇರಬಾರ್ದು, ನಾನು ಸತ್ತೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ, ಬಾಯಲ್ಲಿ ಹೇಳ್ತಾ ಇರ್ತಾರೆ, ನಾನು ಒಂದು ದಿವಸ ಸತ್ತೋಗ್ತೀನಿ ನೋಡು, ಒಂದು ದಿವಸ ನಾನು ಸತ್ತರೇನೆ ನಿನ್ಗೆ ಗೊತ್ತಾಗೋದು, ಒಂದು ದಿವಸ ನೋಡ್ರೆ ಅವ್ರು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಒಂದು ದಿವಸ ಸತ್ತೋಗಿರ್ತಾರೆ. ಯಾಕೆ ಗೊತ್ತಾ, ಅವ್ರು ಅದನ್ನು ಹೇಳಿ ಅವ್ರ ಮೈಂಡನ್ನ ರೆಡಿ ಮಾಡ್ತಾರೆ. ಸೊ ನೆಗೆಟಿವು ಹಂಗೆ ಆಗೋದು, ಪಾಸಿಟಿವು ಹಂಗೆ. ನಾನು ಚೆನ್ನಾಗಿರ್ತೀನಿ, ನಾನು ಆಶೀರ್ವಾದವಾಗಿರ್ತೀನಿ, ನನ್ನ ಲೈಫ್ ಚೆನ್ನಾಗಿರುತ್ತೆ, ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನನಗೆ ದುಡ್ಡು ಬರುತ್ತೆ, ನನಗೆ ಐಶ್ವರ್ಯ ಬರುತ್ತೆ, ನನಗೆ ಆಶೀರ್ವಾದ ಬರುತ್ತೆ, ನನಗೆ ಕಾಯಿಲೆ ಬರಲ್ಲ, ನಾನು ಚೆನ್ನಾಗಿರ್ತೀನಿ ಅನ್ನೋರು ಮೈಂಡು ನೋಡಿ, ಅವ್ರು ಹಂಗೆ ಇರ್ತಾರೆ. ಯಾಕೆ ಗೊತ್ತಾ, ವಾಟ್ ದೇ ಥಿಂಕ್. ಬೈಬಲ್ ಏನು ಹೇಳುತ್ತೆ ಗೊತ್ತಾ, ಅವನ ಮನುಷ್ಯನು ಅವನ ಒಳಗಿನ ಯೋಚನೆ ಅಂತೆಯೇ ಅವನಿದ್ದಾನಂತೆ. ನೋಡಿ, ಪ್ರಾವಬ್ಸ್ ಜ್ಞಾನೋಕ್ತಿಗಳು ಬರೆದ ಪುಸ್ತಕ 23:7. ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ನೀವು ಯಾರು, ನಿಮ್ಮ ಆಶೀರ್ವಾದ ಏನು ಅನ್ನೋದು ನಿಮ್ಮ ಮೈಂಡ್ಗೆ ಆಗ್ತಾ ಇರೋದೇ ನನ್ನ ಕೆಲಸ. ಅದಕ್ಕೇ ನಾನು ಏನೂ ಇಲ್ಲ, ನಾನು ಧೂಳು, ನಾನು ವೇಸ್ಟು, ನಾನು ಏನಕ್ಕೂ ಇಲ್ಲ, ನಾನು ಪ್ರಯೋಜನ ಇಲ್ಲ ಅನ್ನೋ ಮೈಂಡಿಗೆಲ್ಲ ನಾನು ಪ್ರಸಂಗ ಮಾಡಿ ಏನು ಹೇಳ್ತೀನಿ ಅಂದರೆ, ನಿನ್ನ ಕೈಲಿ ಸಾಧ್ಯ, ನಿನ್ನ ಕೈಲಿ ಆಗುತ್ತೆ, ಎಲ್ಲ ರಿಪೋರ್ಟ್ ಚೇಂಜ್ ಆಗುತ್ತೆ, ನಿನಗೆ ಅದ್ಭುತ ಆಗುತ್ತೆ, ದೇವ್ರ ದೊಡ್ಡ ಕಾರ್ಯಗಳನ್ನು ನಿನಗೆ ಮಾಡ್ತಾರೆ ಅಂತ ಹೇಳಿ ಒಬ್ಬ ಮೈಂಡನ್ನು ಬದಲಾಯಿಸೋ ಕೆಲಸನೇ ದೇವ್ರು ನನಗಿಟ್ಟಿರೋದು. ಸೊ ವೈ ವಿ ಹ್ಯಾವ್ ಟು ಕಮ್ ಟು ಚರ್ಚ್. ಸಭೆಗೆ ಬಂದು ವಾಕ್ಯನ ಏನಕ್ಕೆ ಕೇಳಬೇಕು ಅಂದರೆ, ನಮ್ಮ ಮೈಂಡನ್ನು ಚೇಂಜ್ ಮಾಡ್ಕೊಬೇಕು, ಬದಲಾಯಿಸ್ಕೊಳ್ಳೋದಕ್ಕೇ ನಾವು ಚರ್ಚಿಗೆ ಬರಬೇಕು. ಚರ್ಚಿಗೆ ಬಂದೂ ನಮ್ಮ ಮೈಂಡ್ ಬದಲಾವಣೆ ಆಗಿಲ್ಲ ಅಂದರೆ ನಾವು ಏನು ಕೇಳ್ತಾ ಇಲ್ಲ ಅಂತ ಅರ್ಥ. ಸೊ ಸತ್ಯವೇದ ಹೇಳುತ್ತಾ, ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ಈಗ ನಾನೇನು ಹೇಳ್ತೀನಿ ಅಂದರೆ, ಒಬ್ಬ ಮನುಷ್ಯ ಪ್ರಾರ್ಥನೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಪ್ರಾರ್ಥನೆ ಮಾಡೋದಕ್ಕಿಂತ ಪ್ರಾರ್ಥನೆ ಮಾಡಿದ ಮೇಲೆ ಅವನು ಏನು ಯೋಚನೆ ಮಾಡ್ತಾನೋ, ದಟ್ ಈಸ್ ವೆರಿ ವೆರಿ ಪವರ್ಫುಲ್. ಇವತ್ತು ಕ್ರಿಶ್ಚಿಯಾನಿಟಿ ಏನು ಹೇಳ್ಬಿಡ್ತು ಅಂದರೆ, ಇವತ್ತು ಕ್ರೈಸ್ತರು ಏನು ಹೇಳ್ತಾರೆ, ಪ್ರೇಯರ್ ಮಾಡ್ದ, ಪ್ರಾರ್ಥನೆ ಮಾಡಿದೆ ಪಾಸ್ಟರ್, ಎಷ್ಟು ಅವರ್ ಮಾಡಿದೆ, 3/4 ಅವರ್ ಮಾಡಿದೆ, ಎಷ್ಟು ಅವರ್ ಮಾಡಿದೆ, ನೀನು 1 ಅವರ್ ಮಾಡಿದೆ, ನೀನೆಷ್ಟು ಮಾಡಿದೆ, ನಾನು ಇವತ್ತು 2 ಅವರ್ ಮಾಡಿದೆ. ಸೊ ನಾನು ಪ್ರೇಯರ್ ಮಾಡಿದೆ ಅನ್ನೋದ್ರಲ್ಲಿ ಸಕ್ಸಸ್ ಇದೆ. ಆದರೆ ಪ್ರೇಯರ್ ಮಾಡಿದ ಮೇಲೆ ಏನು ಯೋಚನೆ ಮಾಡ್ತಾರೆ ಅನ್ನೋದು ಫುಲ್ ಆಫ್ ಫೇಲ್ಯೂರ್ಸ್. ಯೇಸು ಸ್ವಾಮಿ ಜೊತೆ 2 ಗುಂಪಿತ್ತು. ಯೇಸು ಸ್ವಾಮಿ ಇದ್ದಂಥ ಕಾಲದಲ್ಲಿ 2 ಗ್ರೂಪ್ ಇದ್ದರು. ಒಂದು ಗ್ರೂಪ್ ಯಾರು ಗೊತ್ತಾ, ಪ್ಯಾರಿಸಿಸ್ ಅಂತ ಹೇಳ್ಬೋದಲ್ವಾ, ಫರಿಸಾಯರು. ಅವ್ರಿಗೆ ಏನು ಟೈಟಲ್ ಕೊಡ್ಬೋದು ಅಂದರೆ, ಪ್ರೇಯಿಂಗ್ ಕ್ರಿಮಿನಲ್ಸ್. ಹೇಗೆ, ದೇ ಆರ್ ಪ್ರೇಯಿಂಗ್ ಕ್ರಿಮಿನಲ್ಸ್. ಇನ್ನೊಂದು ಗ್ರೂಪ್ ಯಾರು ಅಂದರೆ, ಇನ್ನೋಸೆಂಟ್ ಸಿನ್ನರ್ಸ್. 2 ಗ್ರೂಪ್ ಮಧ್ಯದಲ್ಲೇ ಯೇಸು ಸ್ವಾಮಿ ಸೇವೆ ಮಾಡಿದ್ದು. ಒಂದು ಪ್ರೇಯಿಂಗ್ ಕ್ರಿಮಿನಲ್ಸ್, ಎರಡನೇದು ಇನ್ನೋಸೆಂಟ್ ಸಿನ್ನರ್ಸ್. ಇವಾಗ ಪ್ರೇಯಿಂಗ್ ಕ್ರಿಮಿನಲ್ಸ್ ಇವ್ರು ಹೆಂಗೆ ಗೊತ್ತಾ, ಕರೆಕ್ಟಿಗೆ ಪ್ರೇಯರ್ ಮಾಡೋದೇನೋ, ಇಷ್ಟು ಗಂಟೆಗೆ ಪ್ರಾರ್ಥನೆಗೆ ಹೋಗೋದೇನೋ, ಕರೆಕ್ಟು, ಪರ್ಫೆಕ್ಷನ್. ಅವ್ರನ್ನ ನೋಡಿ ಯೇಸು ಸ್ವಾಮಿ ಏನು ಹೇಳಿದ್ರು ಗೊತ್ತಾ, ಸರ್ಪ ಜಾತಿಯವರೇ ಅಂದರು. ಅವ್ರನ್ನ ನೋಡಿ ಏನು ಹೇಳಿದ್ರು ಗೊತ್ತಾ, ಸುಣ್ಣ ಬಡಿದ ಸಮಾಧಿಗಳು ಅಂದರು. ವ್ಯಭಿಚಾರ ಸಂತತಿಯವರೇ ಅಂದರು. ಇವರೆಲ್ಲ ಪ್ರೇಯರ್ ಮಾಡೋರ್ತಾನೆ, ಮತ್ತು ಯಾಕೆ ಯೇಸು ಸ್ವಾಮಿ ಬೈತಾರೆ? ಅದೇ ಇನ್ನೊಂದು ಕಡೆ ಒಬ್ಬಳು ಫುಲ್ ಪಾಪಿ, ಅವಳನ್ನ ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನ್ನ ನೀರು ಕೊಡ್ಲಾ ಅಂತ ಕೇಳ್ತಾರೆ, ಜೀವಕರವಾದಂಥ ನೀರು ಕೊಡ್ಲಾ ಅಂತ. ಏನು ಸ್ವಾಮಿ, ಅವಳಿಗೆ 5 ಮದುವೆ ಆಗಿತ್ತು, ಅವಳನ್ನ ನೋಡಿ ಏನು ಹೇಳ್ತಾರೆ, ನಾನು ನಿನಗೆ ಜೀವಕರವಾದ ನೀರು ಕೊಡ್ಲಾ ಅಂತ ಕೇಳಿದ್ರು. ಇನ್ನೊಬ್ಬ ಫುಲ್ಲು ಟ್ಯಾಕ್ಸ್ ಕಲೆಕ್ಟರ್, ಅಲ್ಲಿ ಇಲ್ಲಿ ಅವ್ರ ಹತ್ರ ಏಮಾರಿಸಿ ದುಡ್ಡು ತಗೊಳ್ಳೋನು ಮರದ ಮೇಲೆ ಎತ್ಕೊಂತವನೆ. ಅವನ ಹೆಸರು ಜಕ್ಕ ಏನು. ಅವನು ಯೇಸು ಸ್ವಾಮಿನ ಸುಮ್ಮನೆ ನೋಡೋಕೆ ಬಂದ. ಅವ್ನು ನೋಡ್ಬಿಟ್ಟು ಯೇಸು ಸ್ವಾಮಿ ಹೇಳ್ತಾರೆ, ಜಕ್ಕಾಯನೇ ಇಳಿದು ಬಾಪ, ನಾನು ನಿಮ್ಮ ಮನೆಗೆ ಬರ್ತೀನಿ, ಯಾಕೆ ಹಂಗೆ ಬಗ್ಗೆ ನೋಡ್ತಾ ಇದೆಯಾ? ಅವ್ರ ಮನೆಗೆ ಹೋಗ್ತೀನಿ ಅಂತ ವಾಲಂಟ್ರಿಯಾಗಿ ಯಾರು ಹೇಳಿದ್ದು? ಯೇಸಪ್ಪನೇ ಹೇಳಿದ್ರು. ಸೊ ಇವಳು ನೋಡಿ ಹಿಂಗೆ ಹೇಳ್ತಾರೆ. ಇನ್ನೊಬ್ಬಳಿಗೆ 7 ದೆವ್ವಗಳನ್ನು ಬಿಡಿಸಿದ್ರು, ಇನ್ನೊಬ್ಬಳು ದುರಾಚಾರಿ ಅಂತ ಹೇಳಿದ್ರು. ಅವಳ ಯೇಸು ಸ್ವಾಮಿ ಪಾದದಲ್ಲಿ ಏನು ಮಾಡ್ತಾ ಇದ್ಲಂತೆ, ಅವಳು ತಲೆ ಕೂದಲಿಂದ ಬೈಬಲ್ ಹೇಳುತ್ತೆ ಅವಳು ದುರಾಚಾರಿ ಅಂತ ಹೇಳ್ತಾರೆ. ಇವ್ರ ಹತ್ರ ಎಲ್ಲ ಕ್ಲೋಸ್ ಆಗಿದ್ರು. ಪ್ರೇಯರ್ ಮಾಡೋರ ಹತ್ರ ಫುಲ್ ಸ್ಟ್ರಿಕ್ಟ್ ಆಗವ್ರೆ.
ಏನಕ್ಕೆ? ಪ್ರೇಯರ್ ಇದೆ, ಮನಸ್ಸು ಸರಿ ಇಲ್ಲ. ನಾನೇನು ಹೇಳ್ತೀನಿ ಗೊತ್ತಾ, ಪ್ರೇಯರ್ಗಿಂತ ಒಬ್ಬ ಮನುಷ್ಯನ ಮನಸ್ಸು ಚೆನ್ನಾಗಿದ್ಬಿಟ್ರೆ ಅವನ ಲೈಫಲ್ಲಿ ಆಶೀರ್ವಾದಗಳು ಸೂಪರಾಗಿ ಬರುತ್ತೆ. ಗಾಡ್ ವೇಟ್ಸ್ ದ ಹಾರ್ಟ್. ಅಳತೆ ಮಾಡ್ತಾರೆ ಗೊತ್ತಾ, ಅಳತೆ. ಹೆಂಗೆ ಪಾಸ್ಟರ್ ನೀವೇ ಏನೋ ಅಳತೆ ಗಿಳ್ತೆ ಅಂತ ಹೇಳ್ತೀರ? ವಾಕ್ಯ ಹೇಳಿ ಬನ್ನಿ, ಓದ್ಬಿಡೋಣ. ಜ್ಞಾನೋಕ್ತಿಗಳು ಬರೆದ ಪುಸ್ತಕ 21:2. ಯೆಹೋವನು ಹೃದಯಗಳನ್ನೇ ಪರೀಕ್ಷಿಸುವನು. ಪ್ರಾರ್ಥನೆಗಳನ್ನು ಪರೀಕ್ಷಿಸ್ತಾರಲ್ಲ, ಹೃದಯಗಳನ್ನು ಪರೀಕ್ಷಿಸ್ತಾನೆ. ಇಂಗ್ಲೀಷಲ್ಲಿ ಬಟ್ ದ ಲಾರ್ಡ್ weighs the heart. ವೇಯ್ಸ್ ಅಂದರೆ ಏನು? ತೂಕ. ಎಲ್ಲರೂ ಹೇಳಿ, ತೂಕ. ಸೊ ನಿಮ್ಮ ಪ್ರಾರ್ಥನೆ ಇಟ್ಟು ದೇವ್ರು ತೂಕ ಮಾಡಲ್ಲ, ನಿಮ್ಮ ಮನಸ್ಸಿಟ್ಟೆ ತೂಕ ಮಾಡೋದು. 1 ಗ್ರಾಮ್ ಗೋಲ್ಡ್ ಇವತ್ತಿಗೆ ಎಷ್ಟು? 15,000. ಒಬ್ಬ ಮನುಷ್ಯನಿಗೆ 1 ಗ್ರಾಮ್ ಗೋಲ್ಡ್ ಥರ ಹೃದಯ ಇದ್ದರೆ ಅವ್ನಿಗೆ 15,000. ಅದೇ 10 ಗ್ರಾಮ್ ಇತ್ತು ಅಂದರೆ ತೂಕ 1.5 ಲಕ್ಷ. ಅದೇ ಒಬ್ಬ ಮನುಷ್ಯನ ಹತ್ರ 1 kg ಇದ್ದರೆ 1.5 ಕೋಟಿ. ಏನಿದು? ಸೊ ಒಬ್ಬ ಮನುಷ್ಯನ ವೆಯ್ಟು, ಹೃದಯದಲ್ಲಿ ವೆಯ್ಟು 1 kg ಗೋಲ್ಡ್ ಇದ್ದಂಗೆ ಇದ್ದರೆ ಅವನ ವ್ಯಾಲ್ಯೂ ಏನು? 1.5 ಕೋಟಿ. ಒಬ್ಬರದ್ದು ವ್ಯಾಲ್ಯೂ 1 ಗ್ರಾಮು 15,000. ಸೊ ಒಬ್ಬೊಬ್ರದ್ದು ವೆಯ್ಟ್ ದೇವ್ರು ಹೆಂಗೆ ನೋಡ್ತಾರೆ ಅಂದರೆ, ಪ್ರಾರ್ಥನೆಯನ್ನಿಟ್ಟಲ್ಲ, ಅವನು ಏನು ಯೋಚನೆ ಮಾಡ್ತಾನೆ ಅನ್ನೋದು. ಅದಕ್ಕೆ ಇವತ್ತು ನಿಮ್ಮ ಯೋಚನೆಗಳನ್ನು ಸರಿ ಮಾಡಬೇಕು ಅಂತಲೇ, ಅಥವಾ ನಿಮ್ಮ ಯೋಚನೆಗಳನ್ನು ಬದಲಾಯಿಸಬೇಕು ಅಂತಲೇ ಇವತ್ತು ಪ್ರಸಂಗಗಳನ್ನು ನಾವು ಮಾಡೋದು. ಪ್ರೇಯರ್ ಮಾಡ್ದ ಅವ್ನು ಪ್ರೇಯರ್ ಮಾಡ್ತಾನೆ. ಇನ್ನೂ ಮಿಕ್ಕಿದ್ದೆಲ್ಲ ನೋಡಿ, ಅವ್ನು ಪ್ರೇಯರ್ ಮಾಡಿಬಿಟ್ಟು ಬೇರೆಯವ್ರಿಗೆ ಹೆಂಗೆ ಯಾವ ಕುಟುಂಬನ ಕೆಡ್ಸೋಣ ಅಂತ ಯೋಚನೆ ಮಾಡ್ತಾನೆ. ಪ್ರೇಯರ್ ಮಾಡಿಬಿಟ್ಟೇ ಹೋಗೋದು ಇವನು. ನೋಡಿ, ಕಳ್ಳನೂ ಪ್ರೇಯರ್ ಮಾಡ್ಕೊಂಡೇ ಹೋಗೋದು. ದೇವರೇ, ಇವತ್ತು ನಾನು ಹೋಗ್ಬೇಕಾದ್ರೆ ಯಾರ ಮನೇನೋ ಎಲ್ಲ ಮನೆ ಬೀಗ ಹಾಕಿರ್ಬೇಕು, ನಾನು ಹೋದಾಗ ಯಾರು ನಾನು ಹಿಡ್ಕೊಬಾರ್ದು. ಕಳ್ಳನೂ ಪ್ರೇಯರ್ ಮಾಡ್ಕೊಂಡು, ಕುಡಿಯೋನು ಬಿಡಿ, ಕಳ್ಳರೇನೆ, ಕುಡಿಯೋರೇ ಪ್ರೇಯರ್ ಮಾಡಿಬಿಟ್ಟೆ ಕುಡಿತಾರೆ. ದೇವರೇ ನಾನು ಒಂದು ಸತಿ ಕ್ಷಮಿಸ್ಬಿಡು ಅಂತ ಅದಕ್ಕೊಂದು ಶಿಲ್ಬೆ ಹಾಕ್ಬಿಟ್ಟು ಕುಡಿತಾರೆ. ಸೊ ಪ್ರೇಯರ್ ಅನ್ನೋದು ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ನಾನೇನು ಹೇಳ್ತಂದರೆ, ಪ್ರಾರ್ಥನೆಯನ್ನು ಬಿಟ್ಟಾಕ್ಬಿಡಿ. ಮನಸ್ಸು ತುಂಬ ತುಂಬ ಇಂಪಾರ್ಟೆಂಟು. ಮೈಂಡ್ ಸೆಟ್ನ ಚೇಂಜ್ ಮಾಡಿ. ಇವತ್ತು ಕ್ರೈಸ್ತರ ಮನಸ್ಸು ಯೋಚನೆಗಳನ್ನು ಬದಲಾವಣೆ ಮಾಡೋದಕ್ಕಾಗಿಯೇ ಪ್ರಸಂಗಗಳು ಅವಶ್ಯ. ನಾನೇನು ಹೇಳ್ತೇನೆ, ಪ್ರಾರ್ಥನೆ ಮಾಡೋರ ಜೊತೆ ಕ್ಲೋಸ್ ಆಗಿದ್ದಿರಬೇಕು ಅಂದರೆ ಯೇಸು ಸ್ವಾಮಿ ಪರಿಸಾಯರ ಜೊತೆ ಕ್ಲೋಸ್ ಆಗಿದ್ದಿರಬೇಕಾಗಿತ್ತಾನೆ. ಅವ್ರ ಜೊತೆ ಕ್ಲೋಸಾಗಿ ನಡ್ಕೊಂಡು, ಪಾಪ ಎಷ್ಟು ಪ್ರೇಯರ್ ಮಾಡ್ತೀಯ, ಎಷ್ಟು ಟೈತ್ ಕೊಡ್ತೀಯ ನೀನು, ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಟೈಮಿಗೆ ಬರ್ತೀಯ ನೀನು, ಬಾ ನಾನು ನಿನ್ನ ಜೊತೆ ಇರ್ತೀನಿ ಅಂತ. ಆ ಗ್ರೂಪನ್ನು, ಪ್ರಾರ್ಥನೆ ಮಾಡೋರ ಗ್ರೂಪನ್ನು ಬಿಟ್ಟುಬಿಟ್ಟು ಪಾಪಿಗಳ ಗ್ರೂಪಲ್ಲಿ ದೇವ್ರು ಸುತ್ತಾ ಇದ್ರಂತೆ. ಅಂದರೆ ಯೇಸು ಸ್ವಾಮಿ ಆಗಲಿ ನೋಡಿ, ಈಗ ನಾನು ಈ ರೀತಿ ಹೇಳ್ತೀನಿ, ದೇವರಿಗೆ ಪ್ರಾರ್ಥನೆ ಮಾಡೋ ಗುಂಪಿಗಿಂತ ಇಲ್ಲಿ ಏನು ಯೋಚನೆ ಮಾಡ್ತಾರೆ ಅನ್ನೋ ಗುಂಪಲ್ಲೇ ಇರೋದಕ್ಕೆ ದೇವ್ರಿಗಿಷ್ಟ. ಸೊ ಈ ಪರಿಸಾಯರನ್ನ ನೋಡಿ, ಅವ್ರ ಜೊತೆ ಎಲ್ಲ ಪರಿಸ್ಥಿತಿಗಳನ್ನು ನೋಡಿದ್ರೆ ದೇವ್ರಿಗೆ ಅದು ಇಷ್ಟ ಇಲ್ಲ ಅನ್ನಿಸ್ತೈತೆ. ಸೊ ದೇವ್ರಿಗೆ ಏನೋ ಬೇರೆ ಏನೋ ಇಷ್ಟ. ಅದನ್ನು ಕಂಡುಹಿಡಿಬೇಕು ಇವತ್ತು ಕ್ರಿಶ್ಚಿಯಾನಿಟಿ, ಅದನ್ನು ಕಂಡುಹಿಡಿಬೇಕು ಕ್ರೈಸ್ತರು. ಸೊ ಯೇಸು ಸ್ವಾಮಿ ಪರಿಸಾಯರ ಜೊತೆ ಇರಲಿಲ್ಲ, ಪಾಪಿಗಳ ಜೊತೆನೇ ಇದ್ರು ಅಂದರೆ ಯೇಸು ಸ್ವಾಮಿಗೆ ಪಾಪ ಅಂದರೆ ತುಂಬ ಇಷ್ಟ ಅಂತನಾ? ಯೇಸು ಸ್ವಾಮಿಗೆ ಪಾಪ ಅಂದರೆ ಇಷ್ಟ ಇಲ್ಲ, ಪಾಪಿ ಅಂದರೆ ಇಷ್ಟ. ಯಾಕೆ ಪಾಸ್ಟರ್ ಪಾಪಿ ಅಂದರೆ ಇಷ್ಟ? ನೋಡಿ, ಒಬ್ಬ ಕುಡ್ಕನು ಕುಡಿದ್ಬಿಟ್ಟು ಅವನು ಇನ್ನೊಬ್ಬನ ಕೇಡು ಮಾಡಬೇಕು ಅಂತ ಯೋಚನೆ ಮಾಡಲ್ಲ. ಅವನೇನು ಮಾಡ್ತಾರೆ, ನೀನೇನು ಕುಡಿ, ಇನ್ನೂ ಸ್ವಲ್ಪ ಕುಡಿದ, ಊಟ ಮಾತ್ರ ಕೊಡ್ಸಲ್ಲ ಅಷ್ಟೇ ಕುಡುಕರು ಅಲ್ವಾ? ಎಷ್ಟು ಬೇಕಾದರೂ ಕುಡಿ, ನೋಡಿ ಎಲ್ಲ ಹಂಚ್ಕೊಳ್ತಾರೆ ಮನ್ಸಲ್ಲಿ. ನೋಡಿ, ಅವನ್ನ ಬೇಕಾದ್ರೆ ತಿದ್ದುಬಿಡ್ಬೋದು, ಆದರೆ ಪ್ರೇಯರ್ ಮಾಡಿಕೊಂಡೇ ಇನ್ನೊಂದು ಕುಟುಂಬಕ್ಕೆ ಪ್ರೇಯರ್ ಮಾಡ್ತಾ ಇರ್ತಾರೆ. ಯೇಸು ನಾಮದಲ್ಲಿ ನಾಶವಾಗಲಿ, ಆ ಕುಟುಂಬ ನಾಶವಾಗಲಿ ಅಂತ ಒಂದು ಗುಂಪು ಪ್ರೇಯರ್ ಮಾಡ್ತಾ ಇರ್ತಾರೆ. ಇವರೆಲ್ಲ ಹೆಂಗೆ ಗೊತ್ತಾ, ಪ್ರಾರ್ಥನೆಯ ಮಂತ್ರವಾದಿಗಳು. ಆ ಕುಟುಂಬ ಯೇಸುವಿನ ನಾಮದಲ್ಲಿ ಭಸ್ಮವಾಗಲಿ, ಯೇಸುವಿನ ನಾಮದಲ್ಲಿ ಇಲ್ಲದೇವಾಗಲಿ, ನಾಶವಾಗಲಿ, ಇದೆಲ್ಲ ನೋಡಿ ಯೇಸು ಸ್ವಾಮಿನ ಇಟ್ಟು ಆ ಹೆಸರನ್ನ ಇಟ್ಟು ಇವತ್ತು ಈ ರೀತಿ. ನಾನೇನು ಹೇಳ್ತೇನೆ, ಮನಸ್ಸು ತುಂಬ ಇಂಪಾರ್ಟೆಂಟು. ಆಮೆನ್. ಇವಾಗ ಮಾರ್ಕನ ಬರೆದ ಪುಸ್ತಕ 11:24, ಮಾರ್ಕ್ 11:24. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ನೋಡಿ, ವಾಟ್ ಎವರ್ ಥಿಂಗ್ಸ್ ಯು ಆಸ್ಕ್ ವೆನ್ ಯು ಪ್ರೇ,
ಪ್ರೇಯರ್ ಆಗೋಯ್ತಿದ್ದು. ಬಿಲೀವ್ ದಟ್ ಯು ರಿಸೀವ್. ಪ್ರಾರ್ಥನೆ ಆಗಿದ್ಮೇಲೆ ನೀನೇನು ನಂಬ್ತಾ ಇದ್ಯಾ ಅನ್ನೋದೇ ಇವಾಗ. ಪ್ರಾರ್ಥನೆ ಒಂದು ಪಾರ್ಟು, ನೀನು ನಂಬೋದು ಎರಡನೇ ಪಾರ್ಟು. ಕನ್ನಡದಲ್ಲಿ ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಬೇಡ್ಕೊಂಡಾಯ್ತು. ಓಕೆನಾ? ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ. ಅದನ್ನೆಲ್ಲ ಹೊಂದಿದ್ದು. ಇವಾಗ ಏನು ಪ್ರೇಯರ್ ಮಾಡ್ನೋ ಅದೆಲ್ಲ ನನಗೆ ಬಂದ್ಬಿಡ್ತು, ನಾನು ಹಿಂಗೆ ಇರ್ತೀನಿ ಅನ್ನೋದನ್ನ ಇವಾಗ ಅವ್ನು ನಂಬಬೇಕು. ಈಗ ಪ್ರಾರ್ಥನೆ ಮುಗಿದು ಇಳಿದ ಮೇಲೆ ಅವ್ನ ಮೈಂಡ್ ಸೆಟ್ ಎಲ್ಲ ನಾನು ಏನು ಪ್ರಾರ್ಥನೆ ಮಾಡ್ರೋ, ನಾನು ಹೆಂಗಿರಬೇಕು, ನಾನು ಯಾರಾಗಿರಬೇಕು ಅನ್ನೋದು ಯೋಚನೆ ಮಾಡ್ತಾನಲ್ಲ, ಅದು ತುಂಬ ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳೋದು, ಪ್ರಾರ್ಥನೆಗಿಂತ ನೀನು ಏನು ಯೋಚನೆ ಮಾಡ್ತಾ ಇದೆಯಾ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟು. ದೇವರು ಪ್ರಾರ್ಥನೆಗಳನ್ನು ನೋಡುವ ದೇವರಲ್ಲ, ಹೃದಯಗಳನ್ನು ನೋಡುವ ದೇವರು. ಆಮೆನ್. ಪ್ರಾರ್ಥನೆಗಿಂತ ವಾಟ್ ವಿ ಥಿಂಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಂಗಾರೆ ಏನು ಪಾಸ್ಟರ್ ಪ್ರಾರ್ಥನೆ ಬೇಡ ಅಂತೀರಾ? ನಾನು ಹೇಳನಾ? ಇವಾಗ ಒಂದು ನಾಟಕ ಕಂಪನಿಯಲ್ಲಿ ಒಂದು ರಾಜ ವೇಷ ಹಾಕ್ತಾನೆ. ಒಬ್ಬ ರಾಜ ವೇಷ ಹಾಕ್ಬಿಟ್ಟು ನಾಟಕ ಕಂಪನಿಯಲ್ಲಿ ಏನು ಮಾಡ್ತಾನೆ ಗೊತ್ತಾ? ಏ ಮಂತ್ರಿ, ಇಲ್ಲಿ ಬಾ, ನೀನು ಈ ಕಡೆ, ನೀನು ಈ ಕಡೆ ಬಾ ಅಂತಾನೆ. ಅವನು ಇಲ್ಲಿ ಬಾ, ಅಲ್ಲಿ ಬಾ ಅಂತ ರಾಜ ವೇಷ ಹಾಕ್ತಾನೆ. ಎಲ್ಲ ಹಾಕ್ಬಿಟ್ಟಿದ್ಮೇಲೆ, ನಾಟಕ ಮುಗ್ದೋಗಿದ್ಮೇಲೆ ಅವನೇನು ಮಾಡ್ತಾನೆ? ಸರ್ ಬೈಟು ಕಾಪಿ ಕೊಡಿ. ಅಂಗಡಿಗೆ ಇಳ್ದು ಬಿಡಲಿ. ಅವನೇನು ಹೇಳ್ತಾನೆ? ಅಲ್ಲಿ ಹೋಗಿ ಇಳ್ದುಬಿಟ್ಟು ಏನು ಹೇಳ್ತಾನೆ? ಒಂದು ಹಾಫ್ ಕಾಫಿ ಕೊಡಿ, ಇಲ್ಲಾಂದ್ರೆ ಒಂದು ಕಾಫಿ ಕೊಡಿ, ಇಲ್ಲ ಒಂದು ಚಿತ್ರಾನ್ನ ಕೊಡಿ. ಯಾಕೆ ಗೊತ್ತಾ? ಅವ್ನಿಗೆ ಇಲ್ಲಿ ನಾಟಕ ಮುಗಿದೋಯ್ತು. ಇವತ್ತು ಪ್ರಾರ್ಥನೆ ಅನ್ನೋದು ಕೆಲವ್ರಿಗೆ ಹಂಗೆ ಆಗೋಯ್ತು. ಇಲ್ಲಿ ಪ್ರಾರ್ಥನೆ ಮುಗಿಸ್ತಾರೆ, ಇಳ್ದ ಮೇಲೆ ನಾನೇನೂ ಇಲ್ಲ ಬಿಡಪ್ಪ, ಹೆಂಗಿದ್ದೀರ, ಹೆಂಗೋ ಇದ್ದೀವಿ ನೋಡಿ, ಚೆನ್ನಾಗಿದ್ದೀವಿ ಅಂತ ಹೇಳೋಕ್ಕೂ ಆಗಲ್ಲ, ಸಂತೋಷವಾಗಿದ್ದೀವಿ ಅಂತ ಹೇಳೋಕ್ಕಾಗಲ್ಲ, ನಾನು ಐಶ್ವರ್ಯವಾಗಿದ್ದೀನಿ. ಏನು ಮಾಡೋದು? ಏನೇನೋ ಟ್ರೈ ಮಾಡ್ತಾಯಿದ್ದೀನಿ, ಏನೋ ನಮ್ಮ ತಲೆಯಲ್ಲಿ ಹಣೆ ಬರ. ದೇವ್ರು ಯಾಕೆ ಹಿಂಗೆ ಮಾಡ್ತಾರೆ? ಇಲ್ಲಿ ಪ್ರಾಯರ್ ಮಾಡ್ಬೇಕಾರೆ ಯೇಸುವಿನ ನಾಮದಲ್ಲಿ, ಓ ನನ್ನ ಪರಲೋಕದಲ್ಲಿ ಇಳಿದು ಬರುವಂಥ ತಂದೆಯಾದ ದೇವರೇ, ಇಲ್ಲಿ ನಾಟಕ ಚೆನ್ನಾಗಿ ಮಾಡಿಬಿಟ್ರು. ಈಗ ಹೊರಗಡೆ ಹೋಗಿ ಆ ಚಿತ್ರಾನ್ನ ಕೊಡಿ ಇನ್ನಂಗೆ, ಇವ್ರ ಕತೆಗಳು ಚಿತ್ರಾನ್ನ ಇದ್ದಂಗೆ ಐತೆ. ಸೊ ಪ್ರಾರ್ಥನೆ ಅನ್ನೋದು ಡೈಲಾಗ್ಸ್ ಥರ ಇವತ್ತು ಕ್ರೈಸ್ತರಿಗೆ ಆ ಥರ ಯೋಚನೆ ಮಾಡ್ತಾರೆ. ಒಂದು ಡೈಲಾಗ್ ಮುಗಿಸ್ದಂಗೆ. ಸೊ 1 hour ಪ್ರೇಯರ್ ಮಾಡೋದ್ರಲ್ಲಿ ಆ 1 hour ದೇ ವಿಲ್ ಯೂಸ್ ಆಲ್ ದ ಡೈಲಾಗ್ಸ್. ಆಕಾಶದಲ್ಲಿರುವಂಥ ದೇವರೇ, ಪರಲೋಕದ ಸಿಂಹಾಸನ ರೂಢನೆ, ಸಿಂಹಾಸನದಲ್ಲಿ ಕುಳಿತಿರುವಾತನೇ, ಸೇನಾಧೀಶ್ವರನಾದ ಯೆಹೋವನೇ. ಇಳಿದ ಮೇಲೆ ಇಲ್ಲಿ ನಾಟಕ ಕಂಪನಿಯಿಂದ ಇಳಿದು ಬಂದಂಗೆ ಇವರು. ನಾನೇನು ಹೇಳ್ತೀನಿ, ಪ್ರೇಯರ್ ಒಂದು ನಾಟಕ ಥರ ಆಗಬಾರ್ದು. ನೀನೇನು ಪ್ರೇಯರ್ ಮಾಡ್ತೀಯಲ್ಲ, ನಾರ್ಮಲಾಗಿ ನೀವೇನು ಯೋಚನೆ ಮಾಡ್ತೀರಾ, ನೀವು ಯೋಚನೆ ಮಾಡ್ಕೊಂಡು ಏನು ಮಾತಾಡ್ತೀರಾ, ಅದೇ ಭಾಳ ಭಾಳ ಇಂಪಾರ್ಟೆಂಟ್. ಏಮೇ ಪ್ರೈಸ್ ಲಾಟ್. ಸೊ ದೇವರು ಹೃದಯಗಳನ್ನು ನೋಡುವಂಥ ದೇವರು. ನೋಡಿ, ಇನ್ನೊಂದು ವಾಕ್ಯ ಈ ರೀತಿ ಇದೆ. ಇಲ್ಲಿ ಒಂದು 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 ಸಂಭವ ನಡೆಯುತ್ತೆ ನೋಡಿ. ಆದಿಕಾಂಡ ಬರೆದ ಪುಸ್ತಕ 20ನೇ ಅಧ್ಯಾಯ 1ರಿಂದ. ಕನ್ನಡದಲ್ಲಿ ಓದಮ್ಮ. ಇದು ಒಂದು ಕತೆ ಇದೆ, ಎಲ್ಲರೂ ಓದಿರ್ಬೋದು. ಆದರೆ ರಾತ್ರಿಯಲ್ಲಿ ದೇವರು ಅಬಿಮೆಲೆಕನ ಕನಸಿನಲ್ಲಿ ಬಂದು, ನೀನು ಆ ಸ್ತ್ರೀಯನ್ನು ಸೇರಿಸಿಕೊಂಡದ್ದರಿಂದ ಸಾಯತಕ್ಕವನಾಗಿದ್ದಿ, ಆಕೆ ಮುತ್ತೈದೆ ಅಂದನು. ನೋಡಿ, ಈಗ ದೇವರೇ ಬಂದ್ಬಿಟ್ಟು ಈ ಅರಸನ ಹತ್ರ ಮಾತಾಡ್ತಾರೆ, ನೀನು ಅವಳನ್ನ ಮುಟ್ಬೇಡಪ್ಪ ಅಂತ ಹೇಳ್ತಾರೆ. ಓಕೆನಾ? ಇದೆಲ್ಲ ನಾವು ಓದಿದ್ದೀವಿ. ನೆಕ್ಸ್ಟ್, ಅದಕ್ಕೆ ದೇವರು, ನೀನು ಇದನ್ನು ಯಥಾರ್ಥ ಮನಸ್ಸಿನಿಂದ ಮಾಡಿದಿ ಎಂಬುದನ್ನು ನಾನು ಬಲ್ಲೆ. ಸಾಕು. ಇವನೇನು ಹೇಳ್ಬಿಟ್ಟ, ಹೆಂಡ್ತಿನ ಇದು ನನ್ನ ತಂಗಿ ಅಂತ ಹೇಳ್ಬಿಟ್ಟ. ಅವನು ರಾಜ ಏನು ಮಾಡ್ಬಿಟ್ಟ, ಅವನ್ನ ಕರ್ಕೊಂಡು ಹೋಗ್ಬಿಟ್ಟ. ಮುಟ್ಟೋದಕ್ಕಿಂತ ಮುಂಚೆ ದೇವ್ರು ಮಾತಾಡ್ತಾರೆ ಅವನ ಹತ್ರ, ನೀನು ಅವಳನ್ನ ಮುಟ್ಟಬೇಡ ಅಂತ ಹೇಳಿ. ಅದಕ್ಕೆ ಇವನೇನು ಹೇಳ್ತಾನೆ ಗೊತ್ತಾ? ದೇವರೇ, ನಾನೇನು ತಪ್ಪು ಮಾಡಿದೆ? ಅವನೇ ಹೇಳ್ದ, ನಾನು ಅಣ್ಣ ಆಗಬೇಕು, ಇದು ನನ್ನ ತಂಗಿಯಿಂದ, ನಂದೇನು ತಪ್ಪಿದೆ, ನಾನು ಯಥಾರ್ಥ ಮನಸ್ಸಿಂದ ತಾನೇ ಮಾಡಿದೆ ಅಂತ ಹೇಳ್ತಾನೆ. ಅಂದರೆ ಮನಸ್ಸು ಚೆನ್ನಾಗಿತ್ತು ತಾನೆ. ನೋಡಿ, ಈಗ ಕ್ರಿಯೆ ಮಾಡಿಲ್ಲ ಇವನು, ಇನ್ನೂ ಆ್ಯಕ್ಷನ್ ಮಾಡಿಲ್ಲ. ಅದರ ಮೈಂಡಲ್ಲಿ ಯಥಾರ್ಥವಾಗಿ ಯೋಚನೆ ಮಾಡಿದ್ರಂತೆ. ಅವಳು ಯಾರು ಹೆಂಡ್ತಿ ಇಲ್ಲ ತಾನೆ, ಬಿಡು ನಾವು ಮದುವೆ ಮಾಡ್ಕೊಂಡು. ಅದನ್ನು ಅವನು ಯಥಾರ್ಥವಾಗಿ ಯೋಚನೆ ಮಾಡಿದ್ದಕ್ಕೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಅದಕ್ಕೆ ದೇವರು, ನೀನು ಇದನ್ನು ಯಥಾರ್ಥ ಮನಸ್ಸಿನಿಂದ ಮಾಡಿದೆ ಎಂಬುದನ್ನು ನಾನು ಬಲ್ಲೆ. ಅಂದರೆ ದೇವರು ಅಕ್ನಾಲೆಡ್ಜ್ ಮಾಡ್ತಾರೆ. ಏನಂದರೆ, ನೀನು ಒಳ್ಳೆ ಮನಸ್ಸಿಂದಾನೇ ಇದನ್ನು ಮಾಡಿದೆ ಅಂತ ನನಗೂ ಗೊತ್ತು. ಸೊ ದೇವರು ಮನಸ್ಸನ್ನು ನೋಡುವ ದೇವರು. ಓ ಮೈ ಗಾಡ್, ಐ ನೋ ಯುವರ್ ಇಂಟೆನ್ಷನ್. ಮೆಸೇಜ್ ಟ್ರಾನ್ಸ್ಲೇಷನ್. Yes, I know your intentions were pure. ಯಾವಾಗಲೂ ದೇವರು ಒಬ್ಬ ಮನುಷ್ಯನ
ಇಂಟೆನ್ಷನ್ನ ನೋಡ್ತಾರೆ. ನೀನು ಅವನಿಗೆ ಏನು ಹಿಂದೆ ಬತ್ತಿ ಇಡ್ತೀಯ, ನೀನು ಅವನ ಹೆಂಗೆ ಕೆಳಗಡೆ ಬೀಳಿಸ್ಬೇಕು ನೋಡ್ತೀಯ, ಇನ್ನೊಬ್ಬರು ಮೇಲಕ್ಕೆ ಬರೋದು ನಿನಗೆ ಎಷ್ಟು ಹೊಟ್ಟೆ ಉರಿಯುತ್ತೆ, ಅದೆಲ್ಲನೇ ವೆಯ್ಟ್ ಆಗೋದು, ನಾಟ್ ಪ್ರೇಯರ್. ಇವತ್ತು ನಾವೇನು ಸೋತ್ರ ಅವ್ನು ನೋಡಿದ್ರೆ ಆತ್ರ ಇಲ್ಲಿ ಸೋತ್ರ ಅವ್ನು ನೋಡಿದ್ರೆ ಆಗ್ತಾ ಇಲ್ಲ, ಇಲ್ಲಿ ನೋಡಿದ್ರೆ ಆಗ್ತಾ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ನೋಡಿ, ನಮ್ಮ ಪಕ್ಕದಲ್ಲಿ ಇರೋರು, ನಮ್ಮ ಚರ್ಚಲ್ಲಿ ಇರೋರು, ನಮ್ಗೆ ಗೊತ್ತಿರೋರು ಒಂದು ಹಾಡು ಹಾಡಿದ್ರೆ, ಒಂದು ಪ್ರಸಂಗ ಮಾಡಿದ್ರೆ, ಅಥವಾ ಅವರೊಂದು ಪೋಸ್ಟ್ ಹಾಕಿದ್ರೆ ನಿನಗೆ ಲೈಕ್ ಕೊಡೋಕ್ಕಾಗಲ್ಲ. ಊರವ್ರಿಗೆಲ್ಲ ಲೈಕ್ ಕೊಟ್ಕೊಂಬರ್ತೀಯ. ನೀನು ಹಾರ್ಟ್ ಎಲ್ಲಿದೆ ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡ್ರೆ ಗೊತ್ತಾಗುತ್ತೆ. ಒಬ್ಬರು ದೇವ್ರಿಗಾಗಿ ಹಾಡಾಡ್ತಾ ಇದ್ದಾರೆ, ಒಬ್ಬರು ದೇವ್ರ ವಾಕ್ಯನ ಹೇಳ್ತಾ ಇದ್ದಾರೆ, ಒಬ್ಬರು ವಾಕ್ಯ ಹಾಕಿದ್ದಾರೆ, ಒಬ್ಬರು ಪ್ರಸಂಗ ಮಾಡಿ, ನಿನಗೆ ಇಲ್ಲಿ ಲೈಕ್ ಕೊಡೋಕ್ಕಾಗಲ್ಲ. ಎಲ್ಲೆಲ್ಲೋ ಯಾರ್ಯಾರೋ ಅರ್ಧಂಬರ್ಧ ಇರೋರ್ಗಲ್ಲ, ಅಲ್ಲೆಲ್ಲ ನಮ್ಮ ಆರ್ಟ್ ಇದೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಅದೆಲ್ಲ ಇಷ್ಟ ಆಗುತ್ತೆ ಹೊರತು ನಮ್ಮ ಜೊತೆಲಿರೋರು, ನಮ್ಮ ಪಕ್ಕದಲ್ಲಿರೋರು ನೋಡಿ ಪೋಸ್ಟ್ ನೋಡಿದ್ರೂ ನಾವು ಹಂಗೆ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತೀವಿ, ಗೊತ್ತಾ? ಯಾಕೆಂದರೆ ಅದರೊಂದು ಹೆಮ್ಮೆ, ನಾನು ಯಾಕೆ ಇವ್ರಿಗೆ ಲೈಕ್ ಕೊಡಬೇಕು, ಅಥವಾ ನಾನು ಯಾಕೆ ಇವ್ರದ್ದು ನೋಡಬೇಕು. ನಾನೇನು ಹೇಳ್ತೀನಿ ಅಂದರೆ, ಎಲ್ಲ ಕಾರ್ಯಕ್ಕೂ ಹಿಂದ್ಗಡೆ ಒಂದು ಉದ್ದೇಶ ಇರುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಕುಂತ್ಕೊಂಡು ಎಲ್ಲ ಚರ್ಚ್ ಬಿಲಿವರ್ಸ್ಗೂ ಲೈಕ್ ಕೊಡು ಅಂತ ನಾನು ಹೇಳ್ತಾ ಇಲ್ಲ. ಇಂಟೆನ್ಷನ್. ನಿಮ್ಗೆ ಇನ್ನೊಂದು ವಾಕ್ಯ ಹೇಳ್ತೀನಿ ಬನ್ನಿ, ತುಂಬ ಮುಖ್ಯವಾದಂಥ ಪ್ರಸಂಗ ಇವತ್ತು. ಓಕೆ, ಸ್ಯಾಮ್ಸ್ 32, ಕೀರ್ತನೆಗಳು ಬರೆದ ಪುಸ್ತಕ, 32ನೇ ಅಧ್ಯಾಯ, 1-2. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. Blessed is he whose transgression is forgiven, whose sin is covered. Blessed is the man to whom the Lord does not impute iniquity, and in whose spirit there is no deceit. ಕೆಲವರು ಪಾಪಗಳನ್ನು ದೇವರು ಮುಚ್ಚಿಬಿಡ್ತಾರಂತೆ. ಈ ಕನ್ನಡದಲ್ಲಿ ಏನು ಹೇಳುತ್ತೆ ಗೊತ್ತಾ? ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನು ಇನ್ಮೇಲೆ ಬಮ್ಮ, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನು ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ. ಕೆಲವರು ಪಾಪನ ಎಣಿಸಲ್ವಂತೆ ದೇವ್ರು, ಬಿಟ್ಟಾಕ್ಬಿಡು ಹೋದ್ರೆ ಹೋಲಿ. ದೊಡ್ಡ ತಪ್ಪು ಮಾಡಿದ್ರೂ ಒಬ್ಬರು ಮುಂದೆ ಹೋದರೆ ಇಷ್ಟ ಇಲ್ಲ. ಇದೆಲ್ಲ ಹೊರಗಡೆ ಇರೋರು ಮಾಡ್ತಾರೆ. ನಾವು ಇನ್ನೊಬ್ರು ಮುಂದೆ ಹೋದಾಗ ನಾವು ಸಂತೋಷ ಪಡಬೇಕು. ದೇವ್ರು ನಿನ್ನ ಆಶ್ವಸ್ಲಿ, ಚೆನ್ನಾಗಿರಿ. ಸೊ ಯಾವಾಗ ನಾವು ಚೆನ್ನಾಗಿರಿ ಅಂತ ಹೇಳ್ತೀವೋ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ಕೆಲವ್ರ ಪಾಪಗಳನ್ನು ದೇವರು ಮುಚ್ಚಿಡೋದಕ್ಕೆ ಕಾರಣ ಏನು ಗೊತ್ತಾ? ಅವನ ಹೃದಯದಲ್ಲಿ ಕಪಟ ಇರೋದಿಲ್ವಂತೆ. ಕಪಟ ಇಲ್ಲೇ ಇರೋನು ತಪ್ಪು ಮಾಡಿಬಿಟ್ರು ದೇವ್ರು ಹೇಳ್ತಾರಂತೆ, ಬಿಟ್ಟಾಕ. ಅವನ ಮನಸ್ಸು ಹೇಳಿ, ಅವನ ಮನಸ್ಸು ಒಳ್ಳೆ ಮನಸ್ಸು. ಒಳ್ಳೆ ಮನಸ್ಸಿರೋನು ಎಲ್ಲೋ ಎಡವ್ಬಿಟ್ಟಪ್ಪ, ದೇವ್ರು ಹೇಳ್ತಾರಂತೆ, ಬಿಡು ಹೋದ್ರು ಇಲ್ಲಿ, ಅವ್ನು ಸರಿ ಮಾಡ್ಕೊಳ್ತಾನೆ. ನೋಡಿ, ಅನೇಕ ತಪ್ಪು ಮಾಡೋನು ಅದರಲ್ಲಿ ಏನು ಅವನು ಕಲ್ತ್ಕೊಳ್ತಾನೆ ಗೊತ್ತಾ? ನಾನು ತಿರ್ಗಾ ತಪ್ಪು ಮಾಡಬಾರ್ದು ಅನ್ನೋ ಯೋಚನೆ ಮಾಡ್ತಾನೆ ಗೊತ್ತಾ? ಅವನ ತಪ್ಪನ್ನೆಲ್ಲ ದೇವರು, ಅವನು ಯಾವಾಗ ನಾನು ಮಾಡಬಾರ್ದಾಗಿತ್ತು ಅಂತ ಯೋಚನೆ ಮಾಡ್ತಾನೋ ಆಗಲೇ ದೇವ್ರು ಏನು ಮಾಡ್ತಾರೆ ಗೊತ್ತಾ? ಬಿಟ್ಟಾಕೊಂತಾರಂತೆ. ಅಯ್ಯೋ, ನಾನು ಇದರಿಂದ ಆಚೆ ಬರಬೇಕು, ನಾನು ತಿದ್ಕೊಬೇಕು ಅನ್ನೋನು ಎಸ್ಸತಿ ಬಿದ್ದರೂ ಮತ್ತೆ ಬಂದ್ಬಿಡ್ತಾನೆ ರೀ. ಪಾಸ್ಟರ್, ನನ್ನ ಕೈಯಲ್ಲಿ ಬಿಡಬೇಕು ಅಂತ ಆಸೆ ಆದರೆ ಏನು ಮಾಡೋದು? ಫ್ರೆಂಡ್ಸ್ಗಳ ಜೊತೆ ಸೇರಿದಾಗ ಅಥವಾ ನೋಡಿದಾಗ ನನಗೆ ಅವಾಗವಾಗ ಸ್ವಲ್ಪ ವೀಕ್ನೆಸ್, ನಾನು ಬಿದ್ದೋಗ್ತೀನಿ ಅನ್ನೋರನ್ನ ದೇವರು ಎಬ್ಬರಿಸ್ಬಿಡ್ತಾರೆ. ಸಮ್ಟೈಮ್ಸ್ ವಿ ರಿಗ್ರೆಟ್ ಅಬೌಟ್ ಅವರ್ ಪಾಸ್ಟ್ ಮಿಸ್ಟೇಕ್ಸ್, ಥಿಂಕಿಂಗ್ ಅಬೌಟ್ ಅವರ್ ಪಾಸ್ಟ್ ಮಿಸ್ಟೇಕ್ಸ್. ಹೌದಾ ಇಲ್ವಾ? ಕೆಲವೊಂದು ಟೈಮಲ್ಲಿ ನಾವು ಮಾಡಿದ ತಪ್ಪನ್ನು ನೆನೆಸ್ಕೊಂಡು ಮಾಡಬಾರ್ದಾಗಿತ್ತು ಅನ್ನೋ ಯೋಚನೆ ಆಯ್ತಾ ಯಾರಿಗಾದರೂ? ಮಾಡಬಾರ್ದಾಗಿತ್ತು ನಾನು, ಅಷ್ಟು ಇದು ಬಿಟ್ಟರೆ ಸಾಕ್ರಿ. ಮೂವ್ ಫಾರ್ವರ್ಡ್. ಏಮೇ, ನನಗೂ ದೇವ್ರಿಗಿರುವಂಥ ಅಂಡರ್ಸ್ಟ್ಯಾಂಡಿಂಗ್ ಅದು. ದೇವರೇ, ನಾನು ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟೆ, ನಂಗೆ ಕ್ಷಮಿಸ್ಬಿಡಪ್ಪ. ಅದು ನನಗೂ ದೇವ್ರಿಗಿರುವಂಥ ಒಂದು ಮಾತುಕತೆ. ನಾನು ಸರಿ ಹೋಗ್ಬಿಟ್ಟೆ ಅಂತ ಊರಿಗೆಲ್ಲ ಹೇಳ್ಕೊಂಬಂದ್ರು ಯಾರೂ ನಿನ್ನ ನಂಬಲ್ಲ.
ನೀನು ಅದನ್ನು ಪ್ರೂವ್ ಮಾಡಬೇಕಾದಂಥ ಅವಶ್ಯಕತೆಯೇ ಇಲ್ಲ. ನಿನಗೂ ದೇವ್ರಿಗಿರುವಂಥ ಐಕ್ಯತೆ. ದೇವರೇ, ನನ್ನ ಮನಸಾರ ನಾನು ಮಾಡಿದ ತಪ್ಪಕ್ಕೆ ನಾನು ಪಶ್ಚಾತ್ತಾಪ ಪಡ್ತೀನಿ. ನಾನು ಮಾಡಬಾರ್ದಾಗಿತ್ತು. ಎಲ್ಲೋ ಒಂದು ಕಡೆ ನಾನು ಎಡವ್ಬಿಟ್ಟೆ, ಒಂದು ಕಡೆ ನಾನು ತಪ್ಪು ಮಾಡಿಬಿಟ್ಟೆ, ಮಾಡಬಾರ್ದಾಗಿತ್ತು. ಸ್ವಲ್ಪ ನಾನು ಹಿಂದೆ ಮುಂದೆ ಯೋಚನೆ ಮಾಡಬೇಕಾಗಿತ್ತು. ವಾಟ್ ಟು ಡೂ? ವಿ ಆರ್ ಆಲ್ಸೋ ಮ್ಯಾನ್. ನಾವು ಮನುಷ್ಯರ್ತಾನೆ. ಮಾಡಬಾರ್ದಾಗಿತ್ತು, ಮಾಡಿಬಿಟ್ವಿ. ಇವಾಗ ಏನು ಮಾಡೋದು? ಇವಾಗ ಅದನ್ನು ತಿರ್ಗಾ ರೆಡಿ ಮಾಡೋಕ್ಕಾಗಲ್ಲ, ತಿರ್ಗಾ ಸರಿ ಮಾಡೋಕ್ಕಾಗಲ್ಲ. ಪಾಸ್ಟ್ ಮಿಸ್ಟೇಕನ್ನ ಇನ್ನೊಂದು ಸತಿ ನಾವು ಮಾಡಿ ಸರಿ ಮಾಡೋಕ್ಕೆ ಆಗಲ್ಲ. ಬಟ್ ವಾಟ್ ಟು ಡೂ? ಇವಾಗ ಏನು ಅದಕ್ಕೆ ಉತ್ತರ? ನಿನಗೂ ದೇವ್ರಿಗೆ ಇರುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ದೇವರೇ, ನನ್ನನ್ನು ಕ್ಷಮಿಸ್ಬಿಡಪ್ಪ, ನಾನು ತಪ್ಪು ಮಾಡಿಬಿಟ್ಟೆ. ಮೂವ್ ಫಾರ್ವರ್ಡ್. ನೀನೆಲ್ಲರೂ ಹೇಳಿ ಸರಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹೋಗ್ತಾ ಇರು. ಜನ ನಿನ್ನ ಬಗ್ಗೆ ಏನು ಮಾತಾಡಿದ್ರು ಪರವಾಗಿಲ್ಲ, ನಿನ್ನ ಪಾಡಿಗೆ ನೀನು ಹೋಗ್ತಾ ಇರು. ಗಾಡ್ ಸೀಸ್ ಯುವರ್ ಹಾರ್ಟ್. ಓ ಮೈ ಗಾಡ್. ಸೊ ಯುವರ್ ಹಾರ್ಟ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಯುವರ್ ಪ್ರೇಯರ್. ಆಮೆನ್. ನೋಡಿ, ಇನ್ನೊಂದು ವಾಕ್ಯ ಈ ರೀತಿ ಇದೆ. ದ ಬುಕ್ ಆಫ್ ಐಸೈಯಾ ಚಾಪ್ಟರ್ 29 verse 13. ಏಷಾಯನ ಬರೆದ ಪುಸ್ತಕ 29:13. ಮತ್ತು ಯೆಹೋವನು, ಈ ಜನರು ಮಾತಿನಿಂದ ನನ್ನನ್ನು ಸೇವಿಸಿ ತುಟಿಯಿಂದ ನನ್ನನ್ನು ಸ್ಮರಿಸುತ್ತಾರೆ. ನೋಡಿ, ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸೋ ದೂರ ಮಾಡಿಕೊಂಡು ಬಾಯ್ಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ಮನಸ್ಸೋ, ಎಲ್ಲರೂ ಹೇಳಿ, ಮನಸ್ಸೋ ದೂರ ಅಂತೆ, ಬಾಯಲ್ಲಿ ಮಾತ್ರ ಸೋತ್ರ 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 ಸೋತ್ರ. ಆ ದೇವ್ರು ಹೇಳ್ತಾರೆ, ಇದು ಬಿಟ್ಟಾಕ್ಬಿಡ್ಬೇಡ. ನಿನ್ನ ಮೈಂಡ್ ಸೆಟ್ಟಲ್ಲಿ ಇವತ್ತು ಒಂದು ಚೇಂಜಸ್ ಬರಲಿ. ನಾನು ಪಶ್ಚಾತ್ತಾಪ ಪಡ್ತೀನಿ ದೇವ್ರೆ, ನೆಕ್ಸ್ಟ್ ನಾನು ಏನು ಮಾಡ್ಬೇಕು ದೇವ್ರೆ? ಸ್ವಲ್ಪ ನಮ್ಮನ್ನು ನಾವೇ ಸ್ವಲ್ಪ ಹಂಗೆ ಯೋಚನೆ ಮಾಡಿಕೊಂಡ್ರೆ ದಟ್ ಈಸ್ ದ ಪವರ್ಫುಲ್ ಪ್ರೇಯರ್. ಪ್ರೈಸ್ ದಿ ಲಾರ್ಡ್. ಭಕ್ತಿ ವೈರಾಗ್ಯ. ಪ್ರಾರ್ಥನೆ ಎಷ್ಟೊತ್ತು ಮಾಡಿದೆ ನೀನು? ಉಪವಾಸ ಮಾಡ್ದ? ಭಕ್ತಿಯಲ್ಲಿ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಅಪ್ಪ ನಿಮ್ಮ ತಾತ ನಿಮ್ಗಿಂತ ಭಕ್ತಿ ಮಾಡೋರೆಲ್ಲ ಹೊರಟೋದ್ರು. ಹೆಂಗೆ ಏನ್ರಿ, ನಾವು ಭಕ್ತಿನ ಕಂಪೇರ್ ಮಾಡೋಕ್ಕೆ ಹೋದರೆ ನಮ್ಮ ತಾತ ನಮ್ಮ ಮುತ್ತಾತ ನಮ್ಗಿಂತ ಚಾಂಪಿಯನ್ ಆಗಿದ್ದವರೆಲ್ಲ ಭಕ್ತಿ ವೈರಾಗ್ಯದಲ್ಲಿ ಇದ್ದವರು ಎಲ್ಲ ಹೊರಟೋದ್ರು. ಸಾಧು ಸುಂದರ್ ಸಿಂಗ್ ಎಲ್ಲ ಹೋಗಿ ಕಾಡಲ್ಲಿ ಹಿಮಾಲಯದಲ್ಲಿ ಹೋಗಿ ಕುಂತ್ಕೊಂಡು ಪ್ರೇಯರ್ ಮಾಡೋರಂತೆ. ಒಂದು ತಿಂಗಳು. ಈಗಲೂ ಒಂದು ಪಾಸ್ಟರ್ ಬಗ್ಗೆ ನಾನು ಕೇಳಿದೆ, ಶೆಲ್ಡನ್ ಮಂಡೇರವ ಏನೋ ಶೆಲ್ಡನ್ ಬಂಗೇರ. ಅವರು ಪ್ರೇಯರ್ಗೆ ಅಂತ 3 months ಹೋಗ್ಬಿಟ್ಟು ಜಮ್ಮು ಕಾಶ್ಮೀರ ಹಿಮಾಲಯಕ್ಕೆ ಹೋಗ್ಬಿಟ್ಟು 3 months ಅಲ್ಲಿ ಹೋಗ್ಬಿಟ್ಟು ಸ್ಟೇ ಮಾಡಿಬಿಟ್ಟು ಅಲ್ಲಿ ಹಾಡೆಲ್ಲ ಬರ್ಕೊಂಡು ಬರ್ತಾರಂತೆ. 3 ತಿಂಗಳು ಒಳಗಡೆನೇ ಇದ್ಕೊಂಡು ಬೆಟ್ಟದ ಮೇಲೆ ಕುಂತ್ಕೊಂಡು ಬರ್ತಾರೆ. ಅಷ್ಟು ಭಕ್ತಿ ಆಯ್ತಾ ನಿಮಗೆ? ಮಂಚ ಹತ್ತಿದ್ರೆ ಕೆಳಗಡೆ ಇಳಿಯೋದೇ ಎಷ್ಟು ಕಷ್ಟ ಆಗ್ತೈತೆ ನಮಗೆ. ಕುಂತ್ಕೊಂಡಿರೋ ಜಾಗದಲ್ಲಿ ಎದ್ದಾಳಲ್ಲ. ನೋಡಿ, 3 ತಿಂಗಳು ಹೋಗೋರು ಇದ್ದಾರೆ, ಹಿಮಾಲಯಕ್ಕೆ ಹೋಗೋರು ಇದ್ದಾರೆ, ಬೆಟ್ಟದ ಮೇಲೆ ಹೋಗಿ ಪ್ರೇಯರ್ ಮಾಡೋರು ಇದ್ದಾರೆ, ಮೊಣಕಾಲಲ್ಲೇ ನಿಂತ್ಕೊಳ್ಳೋರು ಇದ್ದಾರೆ, ಉಪ್ಪಲ್ಲೇ ನಿಂತ್ಕೊಳ್ಳೋರು ಇದ್ದಾರೆ, ಬಂಡೆ ಕಲ್ ಮೇಲೆ ನಿಂತ್ಕೊಳ್ಳೋರು ಇದ್ದಾರೆ, ರಕ್ತ ಬರೋರ್ಗೂ ಪ್ರೇಯರ್ ಮಾಡೋರು ಇದ್ದಾರೆ, ಊಟ ಮಾಡದೆ ಬಾಯಲ್ಲಿ ರಕ್ತ ಸೋರೋರ್ಗೂ ಪ್ರೇಯರ್ ಮಾಡೋರು ಇದ್ದಾರೆ. ಎಂತೆಂಥ ಚಾಂಪಿಯನ್ಗಳೆಲ್ಲ ಅವರೇ. ನಿಮ್ಮ ಭಕ್ತಿಗಳನ್ನ ಕಂಪೇರ್ ಮಾಡಬೇಡಿ. ಕೆಲವರು ಫಾಸ್ಟಿಂಗ್ ಎತ್ತಿ ಬಾಯೆಲ್ಲ ರಕ್ತ ಬರೋ ಅಷ್ಟವರೆಗೂ ಫಾಸ್ಟಿಂಗ್ ಎತ್ತವ್ರೆ. ಉಪ್ಪಲ್ಲಿ ಪ್ರಾರ್ಥನೆ ಮಾಡೋರು ಇದ್ದಾರೆ, ಮೊಣಕಾಲಲ್ಲೇ ನಿಂತ್ಕೊಂಡಿರೋರು ಇದ್ದಾರೆ, ಕೈ ಹಂಗೆ ಮೇಲಕ್ಕೆ ಇಟ್ಕೊಂಡಿರೋರು ಇದ್ದಾರೆ. ಎಷ್ಟೋ ಜನ ಏನೇನೆಲ್ಲ ಎಕ್ಸಸೈಸ್ ಮಾಡೋರು ದೇವ್ರಿಗಾಗಿ. ಆ ಥರ ಭಕ್ತಿನ ಕಂಪೇರ್ ಮಾಡ್ರೆ ನಮ್ಮ ಭಕ್ತಿ ನಿಮ್ಮ ಭಕ್ತಿ ಏನೂ ಇಲ್ಲ. ನಮ್ಗಿಂತ ಹಿಂದೆ ಬಂದವರೆಲ್ಲ ಭಯಂಕರವಾಗಿದ್ದವ್ರೆ. ಒಂದು ರಾಜ ಹೇಳನಂತೆ, ನಾನು ತಿಂದೇ ಇರುವಂಥ ಒಂದು ಹಣ್ಣನ್ನು ತೊಗೊಂಬ ಅಂತ. ಸೊ ಒಬ್ಬ ಏನು ಮಾಡ್ನಂತೆ, ಆರೆಂಜ್ ತೊಗೊಂಬಂದಂತೆ, ಒಬ್ಬನು ಆಪಲ್ ತೊಗೊಂಬಂದಂತೆ, ಒಬ್ಬನು ಗ್ರೇಪ್ಸ್ ತೊಗೊಂಬಂದಂತೆ. ರಾಜನಿಗೆ ತುಂಬ ಟೆನ್ಷನ್ ಆಗುತ್ತೆ. ನಾನು ತಿಂದೇ ಇರೋ ಅಣ್ಣ, ನಾನೇನು ತಿಂದಿಲ್ವ ಆಪಲ್ಲು. ಆ ಆಪಲ್ನ ಅವ್ನ ಬಾಯೊಳಗೆ ಹಾಕಿದಂತೆ. ಆ ಬಾಯಲ್ಲೇ ಹಾಕಿ ಅವನೇನು ಮಾಡ್ಬಿಟ್ಟು ಬಾಯಲ್ಲೇ ತುರ್ಕಿದ್ರಂತೆ. ಇನ್ನೊಬ್ಬ ಹಿಂದೆ ಆರೆಂಜು, ಅದನ್ನು ರಾಜ ನೋಡ್ಬಿಟ್ಟು ಅವ್ನ ಬಾಯಲ್ಲೇ ತುರ್ಕ್ರಂತೆ ಅದನ್ನು. ಅದ್ರ ಹಿಂದೆ ಒಬ್ಬ ಪೈನಾಪಲ್ ತೊಗೊಂಬಂದಂತೆ, ಅನಾನಸ್. ಓಕೆ ಸರಿ, ಅನಾನಸ್ ಪೈನಾಪಲ್ ಏನು ಮಾಡಂತೆ, ಅವನ್ನ ಬಾಯಲ್ಲಿ ಹಾಕಿ ತುರ್ಕಿದ್ರಂತೆ. ಬಾಯೆಲ್ಲ ರಕ್ತ ಅಂತೆ, ಫುಲ್ ಇಲ್ಲೆಲ್ಲ ರಕ್ತ ಸುರಿತೈತಂತೆ. ಅವನು ಹಿಂದೆ ನಗಾಡ್ತಾನೆ ಏನಿದೆ ಅಂತ. ರಾಜನಿಗೆ ಒಂದೇ ಟೆನ್ಷನ್ ಆಗೋಯ್ತು. ಏನಪ್ಪ, ಪೈನಾಪಲ್ ನಿನ್ನ ಬಾಯಲ್ಲಿ ಹಾಕಿ ತುರ್ಕಿದ್ದೀನಿ, ಬಾಯೆಲ್ಲ ರಕ್ತ ಸುರಿತೈತೆ, ನಗಾಡ್ತಾ ಇದೆಯಾ ಅಂತ. ಸೊ ಇವಾಗ ಬಂದ್ಬಿಟ್ಟು ಸಡನ್ನಾಗಿ ಪವರ್ ಸ್ವಲ್ಪ ಹೋಗಿದೆ.
ಸೊ ಅದಕ್ಕೆ ಸ್ವಲ್ಪ ಲೈಟ್ ಡಿಫ್ರೆನ್ಸ್ ಬರ್ಬೋದು. ಓಕೆ, ರೈಟ್. ಈಗ ಆ ರಾಜ ಏನು ಮಾಡೋಣಂತೆ, ಇವನು ಏನು ಇಷ್ಟು ನಗಾಡ್ತಾವನಲ್ಲ, ಪೈನಾಪಲಲ್ಲಿ ಬಾಯೆಲ್ಲ ರಕ್ತ ಬರ್ತೈತೆ, ಆದರೂ ಇವನು ಇಷ್ಟು ಏನಪ್ಪ ಅಷ್ಟು ನಗಾಡ್ತಾ ಅಂದ. ಅವ್ನು ಏನು ಹೇಳಂತೆ, ಇಲ್ಲ ನನಗೆ ಈ ಥರ ಗೆತ್ತಿಂದರೆ ನನ್ನ ಹಿಂದೆ ಅಳ್ಸನೆ ಇಟ್ಟೊಂದು ದೊಡ್ಡದು ಅವ್ನು ನೆನೆಸ್ಕೊಂಡು ನಗಾಡ್ದೆ ಅಂತ. ಈ ರೀತಿ ನಮ್ಮ ಹಿಂದೆ ಇದ್ದವರೆಲ್ಲ ಅಳ್ಸನೆ ಥರ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ. ಭಕ್ತಿ ಅನ್ನೋಂಥ ನೀವು ಹೇಳಿದ್ರೆ ನಮಗಿಂತ ಹೆಚ್ಚಾಗಿ ಮಾಡಿದವರೆಲ್ಲ ದೊಡ್ಡ ದೊಡ್ಡ ಚಾಂಪಿಯನ್ಸ್ ಎಲ್ಲ ಹೋಗ್ಬಿಟ್ರು. ನಾನೇನು ಹೇಳ್ತೀನಿ ಅಂದರೆ, ಇವತ್ತು ನಮ್ಮ ಭಕ್ತಿ ನಿಮ್ಮ ಭಕ್ತಿ ಅನ್ನೋದಲ್ಲ ದೊಡ್ಡ ವಿಷಯ ಅಲ್ಲ. ಇವತ್ತು ನಾನು ಹಿಂಗೆ ಭಕ್ತಿ ಮಾಡ್ತೀನಿ ಹಂಗೆ ಭಕ್ತಿ ಮಾಡ್ತೀನಿ ಅದಲ್ಲ, ಇವತ್ತು ನಾವು ಏನು ಯೋಚನೆ ಮಾಡ್ತಾಯಿದ್ದೀವಿ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟ್. ಸೊ ಇವತ್ತು ನಾನು ಅದೇ ಹೇಳಿದೆ, ಇವತ್ತು ನೋಡಿ, ಇವತ್ತು ನಾನು ಸ್ಟೇಜಲ್ಲಿ ಬೇಕಾದ್ರೆ ರಾಜನ ಥರ ರಾಜ ಒಂದು ನಾಟಕ ಮಾಡ್ತಾನಲ್ಲ, ಮಂತ್ರಿನ ಕರಿ ಇಲ್ಲಿ ಬಾ ಅಲ್ಲಿ ಬಾ ಅಂತ ಹೇಳ್ಬಿಟ್ಟೆಲ್ಲ ನಾವು ಇಲ್ಲೆಲ್ಲ ನಾಟಕ ಮಾಡಿಬಿಡ್ಬೋದು. ನಾನು ಸ್ಟೇಜಿಂದ ಇಳಿದ ಮೇಲೆ ಏನು ಯೋಚನೆ ಮಾಡ್ತೀನಿ ಅದು ಇಂಪಾರ್ಟೆಂಟು. ಅದೇ ರೀತಿಯೇ ಇವಾಗ ನೀವು ಚರ್ಚಿಗೆ ಬಂದಿದ್ದೀರಾ, ಪ್ರೇಯರ್ ಮಾಡ್ತಾಯಿದ್ದೀರಾ, ಮತ್ತು ನೀವು ಆಚೆ ಹೋಗಿದ ಮೇಲೆ ಏನು ಯೋಚನೆ ಮಾಡ್ತೀರಾ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟ್. ಸೊ ಪ್ರಾರ್ಥನೆಗಿಂತ ನಾವು ಏನು ಯೋಚನೆ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಇದರಲ್ಲಿ ನೋಡಿ, ಒಬ್ಬ ತಪ್ಪು ಮಾಡ್ತಾ ಇದ್ದಾನೆ, ಅದರ ಯೋಚನೆ ಚೆನ್ನಾಗಿದೆ. ಒಬ್ಬ ಯೋಚನೆ ಚೆನ್ನಾಗಿಲ್ಲ, ಸರಿಯಾಗಿದ್ದಾನೆ. ಇದರ ಎಲ್ಲಿ ಈ ಕಥೆ ನೋಡ್ಬೋದು ಅಂದರೆ, ಹೊಸ ಒಡಂಬಡಿಕೆಯಲ್ಲಿ ಕೆಟ್ಟ ಕುಮಾರ, ಪ್ರಾಡಿಗಲ್ ಸನ್ ಸ್ಟೋರಿಯಲ್ಲಿ, ಫಸ್ಟು ಸ್ಟೋರಿಯಲ್ಲಿ ಎಲ್ಲಿದ್ದ ಅವನು? ಕೆಟ್ಟ ಕುಮಾರ ಎಲ್ಲಿದ್ದ? ಸ್ಟೋರಿಯಲ್ಲಿ ಆಚೆ ಇದ್ದ. ಒಳಗಡೆ ಯಾರಿದ್ದಿದ್ದು? ಒಳ್ಳೆಯವನು, ದೊಡ್ಡವನು, ಅಣ್ಣ. ಯೋಚನೆ ಮಾಡ್ಕೊಂಡು ಒಳ್ಳೆ ಚೆನ್ನಾಗಿ ಕೆಲಸ ಮಾಡೋನು ಒಳಗಡೆ ಇದ್ದ. ಕತೆ ಎಂಡಾಬೇಕಾರೆ ಅಣ್ಣ ಹೊರಗಡೆ ಇದ್ದ, ಹೊರಗಡೆ ಇದ್ದ ಕೆಟ್ಟ ಕುಮಾರ ಕಥೆಯಲ್ಲಿ ಬಂದ್ಬಿಟ್ಟ. ನಾನೇನು ಹೇಳ್ತೀನಿ ಅಂದರೆ, ಕೆಟ್ಟದ್ದು ಮಾಡ್ದ, ಸ್ಟೋರಿ ಒಳಗಡೆ ಬಂದ್ಬಿಟ್ಟ, ಒಳ್ಳೆಯವನಾಗೇ ಇದ್ದ, ಮನೆಯಿಂದ ಆಚೆ ಹೋಗ್ಬಿಟ್ಟ. ನಾನೇನು ಹೇಳ್ತೀನಿ, ದೇವ್ರ ಮೈಂಡಲ್ಲಿ ಇರಬೇಕು ಅಂದರೆ ಪ್ರಾರ್ಥನೆ ಅಲ್ಲ, ನಿಮ್ಮ ಮೈಂಡ್. ಇವನು ತಪ್ಪು ಮಾಡ್ದ, ಕೆಟ್ಟೋದ, ಫ್ರೆಂಡ್ಸ್ಗಳ ಜೊತೆ ಸೇರ್ದ, ದುಡ್ಡೆಲ್ಲ ಹಾಳು ಮಾಡ್ದ, ಆದ್ರೂ ಮನಸ್ಸು ಎಲ್ಲೋ ಒಂದು ಕಡೆ, ನಮ್ಮಪ್ಪನ ಹತ್ರ ಹೋದರೆ ಇವನು ಒಳಗಡೆ ಏನುವಾನೆ, ನಮ್ಮಪ್ಪನ ಥರ ಯಾರು ಇಲ್ಲ, ನಮ್ಮಪ್ಪ ನೋಡು ಒಂದು ಕುರಿನೂ ಕೊಟ್ಟಿಲ್ಲ ನನಗೆ, ನಮ್ಮಪ್ಪನ ಥರ ಏನು ಮಾಡಿ. ಆದರೆ ಅಪ್ಪ ಹೇಳಪ್ಪ ನಾನೇನು ಮಾಡ್ತೀನಿ ಹಂಗೆ ಮೇಲೆ ಓವರ್ ಆ್ಯಕ್ಷನ್. ಇವೊಂದು ಅಲ್ಲಿ ಒಬ್ಬ ಚೆನ್ನಾಗಿ ಕುಡಿದು ಎಲ್ಲ ಹಾಳು ಮಾಡ್ದ, ಆದರೆ ತಪ್ಪು ಮಾಡ್ತಾಯಿದ್ರು, ಮನಸ್ಸು ಎಲ್ಲೋ ಒಂದು ಕಡೆ ಅವ್ರ ಅಪ್ಪನ ಹತ್ರನೇ ಕನೆಕ್ಷನ್ ಆಗಿದೆ. ನಾನೇನು ಹೇಳ್ತೀನಿ, ನೀನೇನು ತಪ್ಪು ಮಾಡ್ತಾ ಇದೆಯಲ್ಲ, ನಿನ್ನ ಮನಸ್ಸು ಎಲ್ಲಿ ಕನೆಕ್ಷನ್ ಆಗಿದೆ? ಏಮೇನ್? ಸೊ ಕನೆಕ್ಷನ್ ಕರೆಕ್ಟಾಗಿ ಇದ್ಬಿಟ್ರೆ, ನೀನು ತಪ್ಪಾದ ಜಾಗದಲ್ಲಿದ್ದರೂ ಸರಿಯಾದ ಜಾಗಕ್ಕೆ ಬಂದುಬಿಡ್ತೀಯ. ನೀನು ಸರಿಯಾದ ಜಾಗದಲ್ಲಿ ಇದ್ಕೊಂಡು ತಪ್ಪಾಗಿ ಯೋಚನೆ ಮಾಡ್ತಾಯಿದ್ರೆ ನೀನು ಔಟ್ ಆಫ್ ದ ಬೌಂಡ್ರಿ ಹೋಗ್ಬಿಡ್ತೀರಾ. ಪ್ರೈಸ್ ಲಾಟ್. ಇವತ್ತು ನಾನೇನು ಹೇಳ್ತೀನಿ ಅಂದರೆ, ಇವತ್ತು ಕೆಟ್ಟ ಕುಮಾರ ತಪ್ಪು ಮಾಡ್ದ, ಅವ್ರ ಅಪ್ಪನ ಯೋಚನೆ ಮಾಡ್ದ, ಕತೆ ಒಳಗೆ ಬಂದ್ಬಿಟ್ಟ. ದೊಡ್ಡವನು ಒಳ್ಳೆ ಆ್ಯಕ್ಷನ್ ಇತ್ತು, ತಪ್ಪಾಗಿ ಯೋಚನೆ ಮಾಡ್ದ, ಕಥೆಯಿಂದ ಆಚೆ ಹೋದ. ಸೊ ಇವತ್ತು ಪ್ರಾರ್ಥನೆಗಿಂತ ಮನಸ್ಸೇ ತುಂಬ ತುಂಬ ಇಂಪಾರ್ಟೆಂಟು ಅನ್ನೋ ಸಂದೇಶ ಕೇಳಿದ್ದೀವಿ, ನಾವೆಲ್ಲರೂ ಕೇಳಿದ್ದೀವಿ, ನೀವು ಕೇಳಿದ್ದೀರ. ನನ್ನನ್ನು ಆನ್ಲೈನಲ್ಲಿ ನೋಡ್ತಾ ಇರೋರು ಸಹ ನಿಮ್ಮ ಮೈಂಡ್ ಸೆಟ್ಟು ಇವತ್ತು ಈ ವಾಕ್ಯ ಬದಲಾಯಿಸ್ತು ಅಂತ ನಾನು ನಂಬ್ತೀನಿ. ಗಾಡ್ ಬ್ಲೆಸ್. ರೈಟ್, ನಾವೆಲ್ಲರೂ ಹಾಗೆ ನಿಂತ್ಕೊಳ್ಳೋಣ. ಒಂದು ವೇಳೆ ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಏಮೇನ್? ವರಗಳು, ಒಬ್ಬ ಮನುಷ್ಯನ ಹತ್ರ ವರಗಳಿದ್ರೆ ಜನರು ಅಟ್ರಾಕ್ಟ್ ಆಗ್ತಾರೆ. ಒಬ್ಬ ಮನುಷ್ಯನ ಹತ್ರ ಗುಣ ಇದ್ದರೆ ಅವನು ದೇವ್ರನ್ನ ಅಟ್ರಾಕ್ಟ್ ಮಾಡ್ತಾನೆ. ಆಮೇನ್? ಇಫ್ ಯು ಹ್ಯಾವ್ ಗಿಫ್ಟ್ಸ್ ಯು ಕ್ಯಾನ್ ಅಟ್ರಾಕ್ಟ್ ಪೀಪಲ್. ಇಫ್ ಯು ಹ್ಯಾವ್ ಕ್ಯಾರೆಕ್ಟರ್ ಯು ಕ್ಯಾನ್ ಅಟ್ರಾಕ್ಟ್ ಗಾಡ್. ಸೊ ಕ್ಯಾರೆಕ್ಟರ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಗಿಫ್ಟ್ಸ್. ಆಮೇನ್? ಪ್ರೀತಿ ಸ್ವರೂಪಿಯ ಸ್ತೋತ್ರಪ್ಪ, ಇವತ್ತು ನಮ್ಮೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಇಲ್ಲಿ ಬಂದಂಥ ಎಲ್ಲರನ್ನ ಯೇಸುವಿನ ನಾಮದಲ್ಲಿ ನಾನು ಆಶ್ರಯಿಸ್ತೇನೆ. ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಒಬ್ಬೊಬ್ಬರನ್ನು ಸಹ ಯೇಸುವಿನ ನಾಮದಲ್ಲಿ ನಾನು ಆಶ್ರಯಿಸ್ತೇನೆ. ಇವತ್ತಿನ ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗಲಿ, ಆ ಪರಿಸ್ಥಿತಿಗಳೆಲ್ಲ ಚೇಂಜ್ ಆಗಿ ಸಾಕ್ಷಿಯೊಂದಿಗೆ ನಿನ್ನ ಮಕ್ಕಳು ಸಾಕ್ಷಿ ಹೇಳುವಂತೆ ದೇವರು ಸಹಾಯ ಮಾಡಪ್ಪ. ಎಲ್ಲ ಘನತೆ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್, 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 ಆಮೇನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು.